ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅನು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಐಟಿ, ಸಾಫ್ಟ್ವೇರ್ ಅಂಡ್ ಸೊಲ್ಯೂಷನ್ಸ್, ಬಿಸಿನೆಸ್ ಕನ್ಸಲ್ಟಿಂಗ್, ಬ್ಯಾಂಕಿಂಗ್ ಅಂಡ್ ಇನ್ಶೂರೆನ್ಸ್, ಫಿನಾನ್ಷಿಯಲ್ ಸರ್ವಿಸಸ್, ಇ-ಸ್ಟ್ಯಾಂಪ್, ಟ್ಯಾಕ್ಸ್ ಅಂಡ್ ಆಡಿಟ್ ಹಾಗೂ ಸಾಕಷ್ಟು ಗೌರ್ಮೆಂಟ್ ರಿಲೇಟೆಡ್ ಸರ್ವಿಸ್ಗಳನ್ನು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನೋಡುವಂತಹ ಏಕೈಕ ಆಪ್, ಕನ್ನಡಿಗರಿಂದ ನಿರ್ಮಿತವಾದಂತಹ ಭಾರತದ ಮೊಟ್ಟ ಮೊದಲ ಪಬ್ಲಿಕ್ ಸರ್ವಿಸ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಡಾಕ್ಸಿ. ಇದು ನಮ್ಮ ಕರ್ನಾಟಕದ ಹೆಮ್ಮೆ. Doxy, Business and Documentation Tech. Joining us today, the visionary, a man behind this platform, very well known face in Karnataka, ಹೆಮ್ಮೆಯ ಕನ್ನಡಿಗ, the managing director, founder, Mr. Aryan with me. ಇವತ್ತಿನ ಸಂದರ್ಶನದಲ್ಲಿ ನನ್ನ ಜೊತೆ ಇದ್ದಾರೆ ಮಿಸ್ಟರ್ ಆರ್ಯನ್ ಸರ್. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾಯ್ ಅಣ್ಣ, ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವು ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಸಿ ಕಂಪನಿಯ ಸರ್ವಿಸಸ್ ಬಗ್ಗೆ, ಫ್ರಾಂಚೈಸಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಳ್ಳಿಕ್ಕೆ ನನ್ನ ಜೊತೆ ಇದ್ದಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆರ್ಯನ್ ಅವರೇ. ದಯವಿಟ್ಟು ಬನ್ನಿ, ನನಗೆ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಂಪೂರ್ಣ ಡೀಟೇಲ್ಸ್ನ ಇವತ್ತು ಕೇಳ್ಕೊಳ್ಬೇಕು. ಖಂಡಿತ ಬನ್ನಿ. ವೀಕ್ಷಕರೇ, ಡಾಕ್ಸಿ ಸಂಸ್ಥೆಯ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳುವ ಮುಂಚೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ತಿಳಿಸಿ ಸರ್. ಈ ಡಾಕ್ಸಿ ಅನ್ನೋದು ಹೇಗೆ ನಿಮಗೆ ಮೈಂಡಿಗೆ ಬಂತು? ಆಮೇಲೆ ನಿಮ್ಮದು ಸ್ವಲ್ಪ ಬ್ಯಾಕ್ಗ್ರೌಂಡು, ನೀವೆಲ್ಲಿನವರು ಮೂಲತಃ, ಈ ಸಂಸ್ಥೆನ ಇಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ, ಹೇಗೆ ಬಂತು ಈ ಥಾಟ್ ಪ್ರಾಸೆಸ್ ನಿಮಗೆ? ಅನು, ಬೇಸಿಕಲಿ ನಾನು ತುಮಕೂರು ಜಿಲ್ಲೆ. ಡಾಕ್ಸಿ ಸಂಸ್ಥೆ ಸ್ಟಾರ್ಟ್ ಮಾಡೋದು ಅಷ್ಟು ಈಸಿ ಆಗಿರಲಿಲ್ಲ. ಸೊ ಡಾಕ್ಸಿ ಇದರಿಂದ ಹಲವಾರು ಪರಿಶ್ರಮಗಳಿದೆ, ಹಲವಾರು ನನ್ನ ತಂಡದ ಶ್ರಮನ ಕೂಡ ಇದೆ. ಇದು ಇಟ್ ಈಸ್ ನಾಟ್ ಅನ್ ಒನ್ ಮ್ಯಾನ್ ಶೋ. ಓಕೆ, ಇದ್ರಲ್ಲಿ ನನ್ನ ಫ್ರಂಟ್ ಲೈನ್ ನಾನು ಇದನ್ನು ಕೂಡ ಇದರಿಂದ ತುಂಬ ಜನದ ಏನೋ ಎಫರ್ಟ್ಸ್ ಇದೆ. ಓಕೆ, ಸೊ ಡಾಕ್ಸಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹೇಳಲೇಬೇಕು. ನಾನು ಡಾಕ್ಸಿ ಶುರು ಮಾಡೋಕ್ಕಿಂತ ಮುಂಚೆ ನಾನು ಒಬ್ಬ ಜರ್ನಲಿಸ್ಟ್ ಆಗಿದ್ದೆ. ಸೊ ಐ ವಾಸ್ ವರ್ಕಿಂಗ್ ಇನ್ ಸ್ಟಾರ್ ಸ್ಪೋರ್ಟ್ಸ್, ದೆನ್ ಕನ್ನಡ ಚಾನಲ್ಸಲ್ಲೂ ಕೂಡ ಇದ್ದೆ. ಸೊ ಅದಾದಮೇಲೆ ನನಗೂ ಅನಿಸ್ತು, ಓಕೆ, ನಾವೇನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನಮ್ಮದು ಏನಾದರೂ ಒಂದು ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಹೇಳಿ ಆವಾಗ ಏನೋ ಸ್ಟಾರ್ಟ್ ಆದಂತಹ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ಬಂದಂತಹ ಬೇಬಿನೇ ಡಾಕ್ಸಿ. ಬಟ್ ಅದು ಹೇಗೆ ನೀವು ಪ್ರತಿಯೊಂದು, ನಾವು ಬರ್ತಿಂದ ಡೆತ್ ಅನ್ನೋದೊಂದು ಪಾಯಿಂಟ್ ಬಂತು ಇಲ್ಲಿ, ಈ ಒಂದು ಜರ್ನಿಯಲ್ಲಿ, ಲೈಫ್ ಜರ್ನಿಯಲ್ಲಿ ಬೇಕಾಗುವ ಎಲ್ಲ ಸರ್ವಿಸ್ ರಿಲೇಟೆಡ್ ಡಾಕ್ಯುಮೆಂಟೇಶನ್ ಕೂಡ ನಮ್ಮ ಡಾಕ್ಸಿ ಆ್ಯಪಲ್ಲಿ ಬರುತ್ತೆ ಅಂತ ಹೇಳಿದ್ರಿ. ಇದು ಹೇಗೆ ಮತ್ಲಬ್ ಒಂದು ಸಿಂಪಲ್ ಆಗಿ ಹೇಳ, ನೀವೇ ಹೇಳಿದ್ರಿ ಅವಾಗಲೇ, ಯಾಕೆಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್ ಯೂಸ್ ಮಾಡ್ತಾರೆ? ಎಲ್ಲ ಪ್ರಾಡಕ್ಟ್ ಒಂದೇ ಕಡೆ ಸಿಗುತ್ತೆ. ಈಗ ನಿಮಗೆ ಪಟ್ ಅಂತ ಒಂದು ಪ್ರಾಡಕ್ಟ್ ಇಂಡಸ್ಟ್ರಿ ಅಂತ ನೆನಪಾಗೋದು ಅಮೆಝಾನ್, ಫ್ಲಿಪ್ಕಾರ್ಟ್. ದೇ ಆರ್ ರೂಲಿಂಗ್ ದ ಇಂಡಸ್ಟ್ರೀಸ್, ರೈಟ್? ಸೊ ಅದೇ ರೀತಿ ಒಂದು ಫುಡ್ ಇಂಡಸ್ಟ್ರಿನ ರೂಲ್ ಮಾಡ್ತಾರೆ ಸ್ವಿಗ್ಗಿ, ಝೊಮ್ಯಾಟೊ ಇದೆ. ಏನಾದರೂ ಫುಡ್ ಬೇಕು ಅಂದರೆ ಆ ಪ್ಲಾಟ್ಫಾರ್ಮ್ ಎಲ್ಲವೂ ಕೂಡ ಸಿಗುತ್ತೆ. ಅದೇ ರೀತಿ ಇಲ್ಲಿಂದ ಎಲ್ಲಾದರೂ ಹೋಗಬೇಕು ಅಂದರೆ ನೀವು ಪಟ್ ಅಂತ ನಿಮಗೆ ಓಲಾ ಉಬರ್ ನಿಮಗೆ ನೆನಪಾಗುತ್ತೆ. ಸೊ ಅಲ್ಲೋಗಿ ಬುಕ್ ಮಾಡ್ತೀರಾ. ಜಸ್ಟ್ ಥಿಂಕ್ ಮಾಡಿ, ಈಗ ನಿಮಗೆ ಏನಾದರೂ ಒಂದು ಡಾಕ್ಯುಮೆಂಟೇಶನ್ ಸರ್ವಿಸ್ ಬೇಕು, ಎನಿ ಟೈಪ್ ಆಫ್ ಡಾಕ್ಯುಮೆಂಟೇಶನ್ಸ್, ಯಾವ್ದಾದ್ರು ಆ್ಯಪ್ ಬೇಸ್ಡ್ ನೆನಪಾಗುತ್ತಾ ನಿಮಗೆ? ಸದ್ಯಕ್ಕಂತೂ ಯಾವುದು ಆ್ಯಪ್ ಬೇಸ್ಡ್, ಇಂಡಿವಿಜುವಲ್ ಪ್ಲಾಟ್ಫಾರ್ಮ್ಸ್ ಇದೆ. ಯಾರೆಲ್ಲ ಪ್ರೊಫೆಷನಲ್ಸ್ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರು ಇವಾಗ ಸರ್ವಿಸ್ ಮುಂಚೆಯಿಂದನೂ ಕೊಡ್ತಾ ಇದ್ದಾರೆ, ಇವತ್ತು ಕೊಡ್ತಾರೆ, ನಾಳೆನೂ ಕೊಡ್ತಿದ್ದಾರೆ. ಒಂದು ಸಿಂಗಲ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಕ್ಕಂಥ ಆ್ಯಪ್ ಬೇಸ್ಡ್ ಸಂಸ್ಥೆ ಇರಲಿಲ್ಲ. ವಿ ಆರ್ ಅ ಪಯನಿಯರ್ಸ್ ಇನ್ ದಿಸ್ ಇಂಡಸ್ಟ್ರಿ. ಓಕೆ, ಬಟ್ ಹೌ ಡಿಫ್ರೆಂಟ್? ಈಗ ಡಾಕ್ಸಿ ಬಂದ್ಬಿಟ್ಟು ನಮ್ಮ ಬೇರೆ ಸರ್ವಿಸ್ ಸೆಂಟರ್, ಬೇರೆ ಬೇರೆ ಸಾಕಷ್ಟು ಸೆಂಟರ್ಗಳು ನಮ್ಮಲ್ಲಿದೆ, ಆ ಸೆಂಟರ್ಗಳನ್ನ ಕಂಪೇರ್ ಮಾಡಿದ್ರೆ ನಮ್ಮ ಡಾಕ್ಸಿ ಹೇಗೆ ಡಿಫ್ರೆಂಟ್ ಆಗಿ ನಿಂತ್ಕೊಳ್ಳುತ್ತೆ? ವೆರಿ ಸಿಂಪಲ್. ನಿಮಗೆ ಅಲ್ಲೆಲ್ಲ ಹೋದ್ರೆ ಒಂದು 5-10 ಸರ್ವಿಸ್ ಸಿಗ್ಬೋದು. ನಮ್ಮ ಹತ್ರ ಡಾಕ್ಸಿ ಒಂದು 550+ ಸರ್ವಿಸಸ್ ಇದೆ. ಮತ್ತೆ ಇನ್ನೂ ಒಂದು 2,000-3,000 ಗೌರ್ಮೆಂಟ್ ಸ್ಕೀಮ್ಸ್ನ ಸಿಗುವಂತ ಒಂದು ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಸೊ ಎಲ್ಲ ರೀತಿ ಗೌರ್ಮೆಂಟ್ ಸ್ಕೀಮ್ಗಳು ಕೂಡ ಇದರಲ್ಲಿ, ಆಫ್ ಕೋರ್ಸ್ ಐಟಿ ಸೊಲ್ಯೂಷನ್ಸ್ ಅಂತಂದ್ರೆ ಐಟಿ ಸರ್ವಿಸ್ ಅಂಡ್ ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ, ಸೊ ಇಟ್ ಇಸ್ ನಥಿಂಗ್ ಬಟ್ ಒನ್ ಸ್ಟಾಪ್ ಪಾಯಿಂಟ್ ಸೆಂಟರ್ ಅಂತ ಕರಿಬಹುದು. ಸೊ ಒನ್ ಸ್ಟಾಪ್ ಸೊಲ್ಯೂಷನ್. ಸೊ ಒನ್ ಸ್ಟಾಪ್ ಸೊಲ್ಯೂಷನ್ ಅಂದ್ರೆ ವೆರಿ ಸಿಂಪಲ್ ಮೇಡಮ್. ಡಾಕ್ಸಿ is one stop solution for all your software, business and documentation legal services. Overall, all kind of documentation services is taken care by. ನೀವು ಬೇರೆ ಸರ್ವಿಸ್ ಸೆಂಟರ್ಗೂ ನಮ್ಮ ಸರ್ವಿಸ್ ಸೆಂಟರ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನಿಮಗೆ ಸಣ್ಣ ಪುಟ್ಟ ಡಾಕ್ಯುಮೆಂಟೇಶನ್ ಸರ್ವಿಸಸ್ ಮಾತ್ರ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಒಂದು 5-10 ಸರ್ವಿಸಸ್ ಮಾತ್ರ ಸಿಗ್ತವೆ. ಕೆಲವೊಂದು ಲಿಮಿಟೆಡ್ ಇರುತ್ತೆ. ಹೌದು.
ನೀವು ಅಲ್ಲಿ ಹೋಗ್ಬಿಟ್ಟು ITR ಕೇಳಿದ್ರೆ ಯಾರು ಕೊಡ್ತಾರಾ, ಫುಡ್ ಲೈಸೆನ್ಸ್ ಕೇಳಿದ್ರೆ ಕೇಳ್ತಾರ. ಸೊ ಮೇಡಮ್ ನನಗೊಂದು ವೆಬ್ಸೈಟ್ ಮಾಡಿಕೊಡಿ ಅಂದ್ರೆ ಯಾರಾದರೂ ಮಾಡಿಕೊಡ್ತಾರಾ. ಸೊ ಹಾಗಾಗಿ ಇದು ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ ಇದು. ಓಕೆ, ವೆಬ್ಸೈಟ್ ಅಂತ ಹೇಳಿದ್ರೆ ಕರೆಕ್ಟ್, ಅಗ್ರಿಗೇಟರ್ ಪ್ಲಾಟ್ಫಾರ್ಮ್. ಸೊ ಯು ಹ್ಯಾವ್ ಆಲ್ ದೋಸ್ ಥಿಂಗ್ಸ್. ಯಾ, ಸೊ ಇದೊಂದು ಬೇರೆ ಥರನೇ ಮಾಡೆಲ್. ನೀವು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಜಸ್ಟ್ ಚೆಕ್ ಮಾಡಿ ಏನೆಲ್ಲ ಸರ್ವಿಸ್ ಲಿಸ್ಟ್ ಇದೆ ಅಂತ ಹೇಳಿ. ದೆನ್ ಯು ಗಾಟ್ ಟು ನೋ ಡಾಗ್ಸಿ ವಾಟ್ ಆಲ್ ದ ಸರ್ವಿಸಸ್ ಆರ್ ಪ್ರೊವೈಡಿಂಗ್ ಅಂತ ಹೇಳಿ. ಓಕೆ, ನಾವು ಫ್ರಾಂಚೈಸಿ ಬಗ್ಗೆ ಮಾತಾಡ್ತಾ ಇದ್ರಿ. ಡಿಸ್ಟಿಕ್ ಲೆವೆಲ್, ತಾಲೂಕು ಲೆವೆಲ್, ಹುಬ್ಳಿ ಲೆವೆಲಲ್ಲೂ ಕೂಡ ಓಪನ್ ಮಾಡ್ತೀರಿ ಅಂತ. ಇದು ಹೇಗೆ ಈ ಮಾಡೆಲ್ ವರ್ಕ್ ಆಗುತ್ತೆ? ಇದೊಂದು ಡಾಗ್ಸ್ ಅನ್ನೋದು ಒಂಥರ ಓಶ್ ಅಂತಾರೆ ಮೇಡಮ್. ಓಕೆ, ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಇದೆ. ಕರ್ನಾಟಕದಲ್ಲಿ ಈಗ ಎಷ್ಟಿದೀವಿ, 6.5-7 ಕೋಟಿ ಜನ ಇದ್ದೀವಿ. ಆರ್ಯನ್ ಒಬ್ಬನೇ ಸರ್ವಿಸ್ ಕೊಡೋಕ್ಕಾಗತ್ತಾ ಎಲ್ಲ ಕಡೆ? ಎಲ್ಲ ಜಿಲ್ಲೆ, ಎಲ್ಲ ತಾಲೂಕು, ಎಲ್ಲ ಹೋಬಳಿ ಅಥವಾ ಎಲ್ಲ ಬೆಂಗಳೂರು ವಾರ್ಡ್ಗಳನ್ನು ಕೂಡ ನಮ್ಮ ಸೆಂಟರ್ಸ್ ಇರಬೇಕು, ಡಾಗ್ಸಿ ಸೆಂಟರ್ಸ್. ಬಿಕಾಸ್ ಫಾಸ್ಟ್ ಸರ್ವಿಸ್ನ ಪ್ರೊವೈಡ್ ಮಾಡೋದಕ್ಕಿರ್ಬೋದು, ಮತ್ತು ಅಲ್ಲಿ ಕೆಲವೊಂದು ರೀಜನಲ್ ಸರ್ವಿಸ್ ಪ್ರೊವೈಡ್ ಮಾಡೋಂಥ ಇದಕ್ಕೆ ನಮ್ಮ ಸರ್ವಿಸ್ ಸೆಂಟರ್ಸ್ ಬೇಕೇ ಆಗುತ್ತೆ. ಹಾಗಾಗಿ ನಾವು ಡಾಗ್ಸಿ ಫ್ರಾಂಚೈಸ್ ಮಾಡಲ್ನ ಇವತ್ತು ಓಪನ್ ಪ್ರೀ ಬುಕಿಂಗ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಬುಕಿಂಗ್ಗಳು ಕೂಡ ಸ್ಪೀಡ್ ಆಗಿ ಆಗ್ತಿದೆ ಅಂತ ಕೇಳ್ಪಟ್ಟೆ. ತುಂಬಾ ಎನ್ಕ್ವೈರೀಸ್ ಬರ್ತಿದೆ. ಸೊ ನಾವು ನೋಡಿಕೊಂಡು ಅಲರ್ಟ್ ಮಾಡ್ತಾ ಇದ್ದೇವೆ. ಓಕೆ, ಸೊ ನಾವು ಮಾತಾಡ್ತಾ ಇದ್ದಾಗ ಹೇಳಿದ್ರಿ ಡಾಗ್ಸಿ ಫ್ರೆಂಚೈಸ್ನ ನಾವು ಕೊಂಡ್ಕೊಂಡ್ರೆ ಇದೊಂಥರ ಮಿನಿ IT ಕಂಪ್ನಿನ ಪರ್ಚೇಸ್ ಮಾಡ್ದಂಗೆ ಅಂತ. ಅದನ್ನ ಹೇಗೆ ಜಸ್ಟಿಫೈ ಮಾಡ್ತೀರಾ? ಆಫ್ ಕೋರ್ಸ್, ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಮಿನಿ IT ಕಂಪ್ನಿ. ಯಾ, ನೀವು ಡಾಗ್ಸಿ ಫ್ರಾಂಚೈಸ್ ತಗೊಂಡ್ರೆ ನೀವು ಒಂದು ಮಿನಿ IT ಕಂಪ್ನಿನೇ ಪರ್ಚೇಸ್ ಮಾಡ್ದಂಗೆ. ಹೀಗೆ ಅದು ಅಂದ್ರೆ ಯಾರಾದ್ರೂ ಕೂಡ ಓಕೆ, ಒಂದು ಸರ್ವಿಸ್ ಸೆಂಟ್ರಲ್ಲಿ ಬಂದರೆ ನಿಮ್ಗೆ IT ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಇಂದ ಹಿಡಿದು, ಡಿಜಿಟಲ್ ಮಾರ್ಕೆಟಿಂಗ್ ಇಂದ ಹಿಡಿದು, ಟ್ಯಾಕ್ಸ್ ಆ್ಯಂಡ್ ಆಡಿಟಿಂಗ್ ಇಂದ ಹಿಡಿದು, ಲೀಗಲ್ ಸರ್ವಿಸ್ ಇಂದ ಹಿಡಿದು, ಪ್ರಾಪರ್ಟಿ ಡಾಕ್ಯುಮೆಂಟೇಷನ್ ಇಂದ ಹಿಡಿದು, ಬಿಸ್ನೆಸ್ ಕನ್ಸಲ್ಟಿಂಗ್ ಇಂದ ಹಿಡಿದು, ಬೇಸಿಕ್ ಡಾಕ್ಯುಮೆಂಟೇಷನ್ಸ್ ಇಂದ ಹಿಡಿದು, NGO ಡಾಕ್ಯುಮೆಂಟೇಷನ್ಸ್, ಗೌರ್ಮೆಂಟ್ ಸ್ಕೀಮ್ಸ್, ಈ ಥರ ತುಂಬ ಸರ್ವಿಸಸ್ ಇದೆ. ಇದೆಲ್ಲವೂ ಕೂಡ ನಿಮಗೆ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ. ಸೊ ನಮ್ಮ ಸೆಂಟರ್ಸಲ್ಲಿ ನಮ್ಮ ಡಾಗ್ಸಿನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಡಾಗ್ಸಿ ಫ್ರಾಂಚೈಸ್ ಓನರ್ಸು ಪ್ರತಿಯೊಬ್ಬರು ಕೂಡ ಯಾವ ರೀತಿ ಒಂದು ಸರ್ವಿಸ್ನ ಕೊಡಬೇಕು, ಇದೆಲ್ಲವೂ ಕೂಡ ನಾವು ಟ್ರೈನಿಂಗ್ ಕೊಡ್ತೀವಿ. ಸೊ ಅಂದ್ರೆ ಅವರು ಫ್ರಾಂಚೈಸಿ ನಿಮಗೆ ಕಾಂಟ್ರಾಕ್ಟ್ ಆಗಿದ ತಕ್ಷಣ ಸೊ ಯು ವಿಲ್ ಪ್ರೊವೈಡ್ ದಮ್ ಪ್ರೊಫೆಷನಲ್ ಟ್ರೈನಿಂಗ್. ಆಫ್ ಕೋರ್ಸ್, ನಮ್ಮೊಂದು ಈಗ ಸಪೋಸ್ ಅವರು ನಮ್ಮ ಬೇರೆ ಸ್ಟೇಟ್ ಅವ್ರು ಇರ್ತಾರೆ ಅಥವಾ ಬೇರೆ ಡಿಸ್ಟ್ರಿಕ್ಟ್ ಅವ್ರು ಇರ್ತಾರೆ, ಅವ್ರು ಬ್ಯಾಂಗ್ಳೂರಿಗೆ ಬಂದು ಟ್ರೈನಿಂಗ್ ತಗೊಂಡು ಹೋಗ್ಬೇಕು? ಖಂಡಿತ ತಗೋಬಹುದು, ಎಲ್ಲರಿಗೂ ಕೊಡ್ತೀವಿ. ಫೈನಲಿ ನಮ್ಮ ಮೋಟೋ ವೆರಿ ಸಿಂಪಲ್. ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ನಮ್ಮ ಡಾಗ್ಸಿ ಸರ್ವಿಸ್ ಸೆಂಟರ್ಗೆ ರೀಚು ಆಗಬೇಕು. ಮತ್ತು ನಮ್ಮ ಸರ್ವಿಸ್ ಸೆಂಟರ್ಗೆ ಬಂದರೆ ಅವ್ರಿಗೆ ಆ್ಯಕ್ಯುರೇಟ್ 100% ಪ್ರತಿ ಡಾಕ್ಯುಮೆಂಟೇಷನ್ಸ್ದು ಮಾಹಿತಿ ಸಿಗಬೇಕು. ಮಾಹಿತಿ ಜೊತೆಯಲ್ಲಿ ಪ್ರಾಪರ್ ಸರ್ವಿಸ್ ಸಿಗಬೇಕು, ಫಾಸ್ಟ್ ಟ್ರ್ಯಾಕ್ ಸರ್ವಿಸ್ ಸಿಗಬೇಕು. ದಿಸ್ ಇಸ್ ಅವರ್ ಮೋಟೋ. ಓಕೆ, ಫೈನ್. ವೆರಿ ಇಂಟ್ರೆಸ್ಟಿಂಗ್. ನೀವು ಹೇಳಿದ್ರಿ ಲೀಗಲ್ ರಿಲೇಟೆಡ್ ಇದೆ, ಟ್ಯಾಕ್ಸೇಷನ್ ಇದೆ. ಈ ಥರ ಒಂದು ಪ್ಲಾಟ್ಫಾರ್ಮ್ ಡೆಫಿನೆಟ್ಲಿ ಎಸ್, ನಾನು ನಿಮ್ಮ ಜೊತೆ ಇವಾಗ ನಾವು ಐ ವಿಲ್ ಅಗ್ರಿ ದ್ಯಾಟ್ ದಿಸ್ ಇಸ್ ಒನ್ ಆಫ್ ದ ಫಸ್ಟ್ ಪ್ಲಾಟ್ಫಾರ್ಮ್ ಇಂಡಿಯಾದಲ್ಲೇ ಅಂತ ಹೇಳಕ್ಕೆ. ಇವನ್ ಐ ಫೀಲ್ ವೆರಿ ಇಂಟ್ರೆಸ್ಟಿಂಗ್. ಐ ವಿಲ್ ಗೋ ಫರ್ದರ್. ಇನ್ನೊಂದು ಸಿಂಪಲ್ ಆಗಿ ಹೇಳ, ಪ್ರತಿಯೊಬ್ಬರು ಮನೆಯಲ್ಲೂ ಅಡ್ವೊಕೇಟ್ ಇರಲ್ಲ, ಪ್ರತಿಯೊಬ್ಬರು ಮನೆಯಲ್ಲೂ ಆಡಿಟರ್ ಇರಲ್ಲ, ಪ್ರತಿಯೊಬ್ಬರು ಮನೆಯಲ್ಲೂ CA ಇರಲ್ಲ, ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಬ್ಯಾಂಕಿಂಗ್ ಕನ್ಸಲ್ಟೆಂಟ್ ಇರಲ್ಲ, ಪ್ರತಿಯೊಬ್ಬರು ಮನೆಯಲ್ಲೂ ಪ್ರಾಪರ್ಟಿ ಕನ್ಸಲ್ಟೆಂಟ್ ಇರಲ್ಲ, ಪ್ರತಿಯೊಬ್ಬರು ಮನೆಯಲ್ಲೂ ಬಿಸ್ನೆಸ್ ಕನ್ಸಲ್ಟೆಂಟ್ ಇರಲ್ಲ. ಬೈ ಚಾನ್ಸ್ ಇದ್ರೂ ಕೂಡ ಫ್ಯಾಮಿಲಿಯಲ್ಲಿ ನಾವು ಕಾಂಟ್ಯಾಕ್ಟ್ ನಾನೇನು ಹೇಳ್ತಾ ಇದ್ದೀನಿ, ಇವರೆಲ್ಲರೂ ಕೂಡ ಒಂದೇ ಫ್ಯಾಮಿಲಿ ಇರೋದಿಲ್ಲ ಅಂತ. ದಟ್ ಇಸ್ ವೆರಿ ನೈಸ್. ಕರೆಕ್ಟಾ? ಒಂದು ಸಲ ಕ್ಲೈಂಟ್ ಅಥವಾ ಒಂದು ಫ್ಯಾಮಿಲಿ ನಮ್ಮ ಡಾಗ್ಸಿಯಲ್ಲಿ ಮೆಂಬರ್ಶಿಪ್ಗಳಿದೆ, ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ಸಲ ನಮ್ಮಲ್ಲಿ ಮೆಂಬರ್ಸ್ ತಗೊಂಡ್ರೆ ಇಷ್ಟು ಎಕ್ಸ್ಪರ್ಟ್ಸು ಕೂಡ ಅವ್ರ ಮನೇಲಿ ಇದ್ದಂಗೆ. ಓಕೆ, ಫಿಂಗರ್ ಟಿಪ್ಸ್ ಅಲ್ಲಿ ಸಿಕ್ಬಿಡುತ್ತೆ. ಆಫ್ ಕೋರ್ಸ್, ಅದಕ್ಕೆ ನೀಟಾಗಿ ನಾವು ಆಸ್ ಅಗೇನ್ ಲೈಕ್ ಅಮೆಝಾನ್ ವರ್ಕ್ ಮಾಡೋ ಥರನೇ ಎಲ್ಲಾದರೂ ಕೂತ್ಕೋ ಕಾರ್ನರಲ್ಲಿ ನಿಮ್ಗೆ ಯಾವ ಥರ ಡಾಕ್ಯುಮೆಂಟೇಷನ್ ಸರ್ವಿಸ್ ಬೇಕು, ಜಸ್ಟ್ ಯೂಸ್ ಯುವರ್ ಆ್ಯಪ್ ಆ್ಯಂಡ್ ಯುವರ್ ಎಕ್ಸ್ಪರ್ಟೀಸ್ ವಿಲ್ ಹೆಲ್ಪ್ ದೆಮ್. ಅಥವಾ ನಿಮ್ಮ ಫ್ರಾಂಚೈಸಿ ಕೂಡ ಅವರು ವಿ ಹ್ಯಾವ್ ಮಲ್ಟಿಪಲ್ ಎಕ್ಸ್ಪರ್ಟ್ಸ್ ಇನ್ ರೀಜನಲ್ ಎಕ್ಸ್ಪರ್ಟ್ಸ್ ಆಲ್ಸೋ. ಓಕೆ, ಅವರ ಲೊಕೇಶನ್ ಬೇಸಲ್ಲೇ ಅವರ ಎಕ್ಸ್ಪರ್ಟ್ಸ್ ಇರ್ತಾರೆ. ಬೋತ್ ಸರ್ವಿಸಸ್. ನಾವು ನಮ್ದೊಂದು IT ಕಂಪನಿ ಆಗಿ ನಾವೆಲ್ಲ ಇವಾಗ ಆಲ್ಮೋಸ್ಟ್ ಪೇಪರ್ಲೆಸ್, ಕಾಂಟ್ಯಾಕ್ಟ್ಲೆಸ್, ಎಲ್ಲ ವರ್ಚುವಲ್ ಕನ್ಸಲ್ಟಿಂಗ್, ವರ್ಚುವಲ್ ಡಾಕ್ಯುಮೆಂಟೇಷನ್ ಪ್ರಾಸೆಸ್ಸು. ಸೊ ಎಲ್ಲಿ ಅವಶ್ಯಕತೆ ಇರುತ್ತೆ, ಆ ವ್ಯಕ್ತಿಯ ಸಿಗ್ನೇಚರ್ ಬೇಕಾಗಿರುತ್ತೆ ಅಥವಾ ವ್ಯಕ್ತಿಯ ಏನೋ ಬಾಹಿಕವಾಗಿ ಅವ್ರು ಬರಲೇಬೇಕಾಗಿರುತ್ತೆ, ವೆರಿಫಿಕೇಶನ್ಸ್ ಇರುತ್ತೆ, ಕೊಡಬೇಕಿರುತ್ತೆ, ಅಂತ ಜಾಗಕ್ಕೆ ಬಂದರೆ ಫಿಸಿಕಲ್ ರಿಕ್ವೈರ್ಮೆಂಟ್ ಇದ್ದಾಗ ಎಲ್ಲಿ ಅವಶ್ಯಕತೆ ಇರುತ್ತೆ, ಮಿಕ್ಕಿದ್ದೆಲ್ಲ ಬಂದು ಕಂಪ್ಲೀಟ್ ಆಗಿ ನಾವು ನಮ್ಮ ಬ್ಯಾಕ್ ಎಂಡ್ ಟೀಮ್ ನೋಡ್ಕೊಳ್ತಾರೆ. ಓಕೆ, ಫ್ರಾಂಚೈಸಿ ಅಂತ ಹೇಳಿದ್ರಿ, ಇದರಲ್ಲಿ ಯಾವ ಥರ ಫ್ರಾಂಚೈಸಿ ಮಾಡೆಲ್ಸ್ ವರ್ಕೌಟ್ ಆಗುತ್ತೆ, ಯಾವ ಥರ ಕ್ಯಾಟಗರೀಸ್ ಆಫ್ ಫ್ರಾಂಚೈಸೀಸ್ ಇದೆ? ಪ್ರಾಬಬ್ಲಿ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಅಂತ ತಗೊಂಡಾಗ ಹೌ ಈ ಫ್ರಾಂಚೈಸಿ ಮಾಡೆಲ್? ನಮ್ಮ ಫ್ರಾಂಚೈಸಿಯಲ್ಲಿ ಒಂದು 3 ಟೈಪ್ಸ್ ಇದೆ. ಒಂದು ವಿತ್ ಇಕ್ವಿಪ್ಮೆಂಟು, ವಿತೌಟ್ ಇಕ್ವಿಪ್ಮೆಂಟು, ವಿತ್ ಇಕ್ವಿಪ್ಮೆಂಟ್ ಪ್ಲಸ್ ಇಂಟೀರಿಯರ್ ಎಲ್ಲವೂ ಕೂಡ. ಸೊ ಸಾಧ್ಯ ಆದರೆ ಸ್ಕ್ರೀನ್ ಮೇಲೆ ತೋರಿಸಿ ನಮ್ಮ ಫ್ರಾಂಚೈಸಿ ಮಾಡೆಲ್ ಯಾವ ಥರ ಇರುತ್ತೆ ಅಂತ ಹೇಳಿ, ಜಸ್ಟ್ ಲೈಕ್ ಮಿನಿ IT ಕಂಪನಿ. ಓಕೆ, ಸೊ ಹೇಳ್ತಾನೆ ಇದ್ದೀರಾ ಅದನ್ನ?
ಸೊ ಏನೆಲ್ಲ ಅಲ್ಲಿ ಸರ್ವಿಸಸ್ ಸಿಗುತ್ತೆ, ಯಾವ ಥರ ಕೊಡಬೇಕು, ಇದೆಲ್ಲವೂ ಕೂಡ ನಾವು ಟ್ರೈನಿಂಗು ಕೂಡ ಕೊಡ್ತೀವಿ. ಮತ್ತು ಒಂದು 2 lakhs ಇದೆ, ಮತ್ತು 3 lakhs ಫ್ರಾಂಚೈಸಿ ಇದೆ, 8 lakhs ಪ್ಲಸ್ ಅದು ಕೂಡ ಫ್ರಾಂಚೈಸಿ ಇದೆ. So basically, Starting basic from 2 price lakhs. starting from 2 lakhs. 2 lakhs, including tax. Tax. Okay. So ಇದರಲ್ಲಿ ಎನಿವೆ ಡೀಟೇಲ್ಸ್ ನಾವು ನಮ್ಮನ್ನ ಯಾರು ನಮಗೆ ಪ್ರೀ ಬುಕಿಂಗ್ ಫಾಸ್ಟಾಗಿ ಆಗ್ತಾರೆ, ಯಾರು ನಮ್ಮನ್ನ ರೀಚ್ ಔಟ್ ಮಾಡ್ತಾರೆ ಅವರಿಗೆ ತಿಳಿಸ್ಕೊಡೋಣ. ಸರ್, ಇವಾಗ ಸಪೋಸ್ ನಾನು ನಿಮ್ಮ ಜೊತೆ ಫ್ರಾಂಚೈಸಿ ತಗೊಂಡೆ ಅನ್ಕೊಳ್ಳಿ, ನನಗೆ ಯಾವ ಥರದ ಸರ್ವಿಸ್ ಡಾಕ್ಸಿ ಕಡೆಯಿಂದ ನಮಗೆ ಪ್ರೊವೈಡ್ ಆಗುತ್ತೆ? ಸೊ ಅಫ್ಕೋರ್ಸ್ ಸಪೋರ್ಟ್ ಅಂಡ್ ಸರ್ವಿಸ್. ಈಗ ನೋಡಿ, ನಮ್ಮ ಕಾರ್ಪೊರೇಟ್ ಆಫೀಸಿಂದ ಯಾರಾದರೂ ನಮ್ಮ ಆಫೀಸಿಗೆ ಬಂದರೆ ಎಷ್ಟು ಕ್ವಾಲಿಟಿ ಸರ್ವಿಸಸ್, ಎಷ್ಟು ಸರ್ವಿಸಸ್ ಇಲ್ಲಿಂದ ನಾವು ಕೊಡ್ತಾ ಇದ್ದೀವೋ, ಸೇಮ್ ಟೈಪ್ ಆಫ್ ಕ್ವಾಲಿಟಿ ಸರ್ವಿಸಸ್ ನೀವು ನಾವು ಫ್ರಾಂಚೈಸಿ ತಗೊಂಡ್ರೆ ಅಲ್ಲಿ ಇರ್ತಕ್ಕಂಥ ನಿಮ್ಮ ಕ್ಲೈಂಟ್ಸ್ ಅಥವಾ ಅಲ್ಲಿ ಸಿಟಿಜನ್ಸ್ಗೆ ಸರ್ವಿಸಸ್ನ ಕೊಡ್ಬೋದು. ಆಲ್ರೆಡಿ ನಾನು ಹೇಳ್ದಂಗೆ 550+ ಸರ್ವಿಸಸ್ ಇದೆ. ವಿ ಹ್ಯಾವ್ ಡಿಫ್ರೆಂಟ್ ಕ್ಯಾಟಗರೀಸ್ ಲೈಕ್ ಸರ್ 550+ ಸರ್ವಿಸಸ್ ಫ್ರಮ್ ಡಾಕ್ಸಿ. ಗುಡ್ ನಂಬರ್ಸ್. ಸೊ ನಮ್ಮ ಇಂಡಿಯನ್ಸ್ ಎಲ್ಲ ಟೆನ್ಷನ್ಸ್ ಫ್ರೀ ಅಂತ ಅನ್ಕೋತೀನಿ. ಸೊ ಆ ಝೋನಲ್ಲಿ ಆ ಫ್ರಾಂಚೈಸಿ ಅವರು they will take care, and ನಿಮ್ಮ ಎಕ್ಸ್ಪರ್ಟೀಸ್ ಕೂಡ ಅವರಿಗೆ. ಸೊ ಇಟ್ ಇಸ್ 24/7 ಸರ್ವಿಸ್ ಮಾಡೆಲ್. 24/7 ಕೊಡೋದಕ್ಕಾಗೋದಿಲ್ಲ. ಅಫ್ಕೋರ್ಸ್ ಗೌರ್ಮೆಂಟ್ ಆಫೀಸಸ್ ಮ್ಯಾಕ್ಸಿಮಮ್ ಸರ್ವಿಸ್ ಸಪೋರ್ಟ್ ಇರುತ್ತೆ. ಓಕೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ನನಗೂ ಫಸ್ಟ್ ಈ ಫ್ರಾಂಚೈಸಿ ಬಗ್ಗೆ ಕೇಳಿಸ್ಕೊಂಡಾಗ ಇದೇ ಬಂದಿರೋದು. ಫೈನ್, 2 lakhs 3 lakhs ಆ್ಯಂಡ್ ಪ್ಲಸ್ 8 lakhs ಕಾನ್ಸೆಪ್ಟ್ ಹೇಳಿದರೆ ಫೇರ್ ಎನಫ್. ತುಂಬ ಜನರಿಗೆ ನಮ್ಮ ರಾಜ್ಯದವ್ರಿಗೆ ಸಾಕಷ್ಟು ಜನ ಈ ಬಿಸ್ನೆಸ್ ಮಾಡಬೇಕು, ಬಟ್ ಯಾವ ಥರ ಬಿಸ್ನೆಸ್ ಮಾಡಬೇಕು, ಎಲ್ಲಿ ಮಾಡಿಕೊಂಡ್ರೆ ಹೇಗಾಗುತ್ತೆ, ಹೊಸ ಸೆಟಪ್ ಹೆಂಗೆ ಮಾಡೋದು ಅನ್ನೋರಿಗೆ ಐ ಥಿಂಕ್ ಇಟ್ಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ನನಗೆ ಅನ್ನಿಸ್ತು. ಬಟ್ ಕ್ವೆಶ್ಚನ್ ಇಸ್, ಎಷ್ಟು ಇನ್ಕಮನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಪ್ರಾಫಿಟ್ ಹೇಗೆ ಇದರಲ್ಲಿ? ಅಲ್ಲ, ವೆರಿ ಸಿಂಪಲ್ ಆಗಿ ನಾನು ಹೇಳ್ಬೋದು ಅಂತ ಹೇಳಿದ್ರೆ, ಕಡಿಮೆ ಬಂಡವಾಳದಲ್ಲಿ ಅತಿ ಹೆಚ್ಚಿನ ಲಾಭವನ್ನು ನೋಡ್ತಕ್ಕಂಥ ನಮ್ಮ ಫ್ರಾಂಚೈಸ್. ಓಕೆ, ಅದೇ ಥರ ನಾವು ಟ್ರೈನಿಂಗ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ, ಎಲ್ಲವೂ ಕೂಡ ಕೊಡ್ತೀವಿ. ಓಕೆ, ಇವತ್ತು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸಣ್ಣ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತೊಂದು ಮಿನಿಮಮ್ ಒಂದು 5 lakhs ಬೇಕು. ಒಂದು ಸಣ್ಣ ಹೋಟೆಲ್ ಮಾಡ್ತೀವಿ ಅಂದ್ರೂ ಕೂಡ ಇವತ್ತೊಂದು 5 lakhs ಬೇಕು. ಬಟ್ ನಾವು ಹೇಳ್ತಾ ಇದ್ದೀವಿ, ನೀವು ಒಂದು ಮಿನಿ IT ಕಂಪನಿನೇ ಜಸ್ಟ್ ಸ್ಟಾರ್ಟಿಂಗ್ ಫ್ರಮ್ 2 lakhs ಇಂದ ಸ್ಟಾರ್ಟ್ ಮಾಡ್ಬೋದು. ಅದು ಹೇಗೆ, ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದು ಅನ್ನೋದನ್ನ ಡೀಟೇಲಿಂಗ್ ನಾವು ಟ್ರೈನಿಂಗ್ ಅಲ್ಲಿ ಕೊಡ್ತೀವಿ. ಸೊ ಪ್ರಾಫಿಟ್ ಬಗ್ಗೆ ನೋ ಟೆನ್ಷನ್, ಯು ಕ್ಯಾನ್ ಟೇಕ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಗ್ಗೆನೇ ಹೇಳ್ಬೋದು. ಅಂದ್ರೆ ನೀವು ಕಡಿಮೆ ಬಂಡವಾಳ ಸಾಕಷ್ಟು ಅವರವರ ಕೆಪಾಸಿಟಿ 50,000 ಮಂತ್ಲಿ 50,000 ಇನ್ಕಮ್ ಇಂದ ಹಿಡಿದು 5 ಲಕ್ಷ ತನಕ ಮಾಡ್ಬೋದು. ಓಕೆ, ಫೈನಲಿ ಇಟ್ಸ್ ಸ್ಟಾರ್ಟಿಂಗ್ ಫ್ರಮ್ 50,000 to 5 ಲಕ್ಷ, ಅಂದ್ರೆ 2 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ಈ ಒಂದು ರೇಂಜಿನ ಇನ್ಕಮ್ ನ ಒಬ್ಬ ನಾರ್ಮಲ್ ಇನ್ವೆಸ್ಟ್ ಏನು ಗೊತ್ತಾ, ನಿಮ್ಮ ಗ್ರೋತ್ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದು. ಕರೆಕ್ಟಾ? ಈಗ ತುಂಬ ಜನಕ್ಕೆ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು, ಏನಾದರೂ ನಾನೇ ಒಂದು ಸ್ವಂತ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರೋರಿಗೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇರಲ್ಲ. ತುಂಬ ಸರ್ಚ್ ಮಾಡ್ತಿರ್ತಾರೆ, ಅದನ್ನ ಓಪನ್ ಮಾಡಲ್ಲ, ಸೆಟಪ್ ಮಾಡೋಕ್ಕೆ ಸ್ಟ್ರಗಲ್ ಮಾಡ್ತಿರ್ತಾರೆ. ನಮ್ಗೆ ಅಪ್ಪ ಹೇಗೆ ಸೆಟಪ್ ಮಾಡೋದು, ಆಮೇಲೆ ಇದು ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಬೇಕು, ಭಯ ಕಾಡ್ತಾ ಇರುತ್ತೆ. ಓಕೆ, ನಾನು ಇದು ಮಾಡಿದ್ರೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ಡಾಕ್ಸಿ ಬಿಸ್ನೆಸ್ ಮಾಡೆಲ್, ಯು ನೀಡ್ ನಾಟ್ ಟು ಸ್ಟ್ರಗಲ್, ಯು ನೀಡ್ ನಾಟ್ ಟು ಗೋ ಅಂಡ್ ಅಪ್ರೋಚ್. ಆಕ್ಚುಲಿ ಜನ ಬರ್ತಾರೆ ಇಲ್ಲಿ, ಎಲ್ರಿಗೂ ಈ ಪ್ರತಿ ಒಂದು ಡಾಕ್ಯುಮೆಂಟೇಶನ್ ಸರ್ವಿಸ್ಗೂ they will come and meet you, they will start using your app. So ಆ ಒಂದು ಸೆಗ್ಮೆಂಟ್ ಅಲ್ಲಿ I think it is one of the best app I have ever seen, and I love this app so much. Sir, ಫ್ರಾಂಚೈಸಿ ಮಾಡೆಲ್ಸ್ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಬೇಕು. ಆಮೇಲೆ ಈಗ ಫ್ರಾಂಚೈಸಿ ತಗೊಳ್ಳೋದಾದ್ರೆ ಏನಾದರೂ ಸ್ಪೆಸಿಫಿಕ್ ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆಯಾ? ಬಿಕಾಸ್ ಮಿನಿ IT ಕಂಪ್ನಿ ಪರ್ಚೇಸ್ ಮಾಡ್ದಂಗೆ ಅಂತ ಹೇಳಿದ್ರಿ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಐ ವಾಂಟೆಡ್ ಟು ನೋ ದಟ್ ಈಸ್ ದರ್ ಎನಿ ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ ಇದೆಯಾ? ಡಾಗ್ಸಿ ಫ್ರಾಂಚೈಸಿಯನ್ನ ತಗೋಬೇಕು ಅಂತ ಹೇಳಿದ್ರೆ ಅವ್ರದ್ದೊಂದು ಫರ್ಮ್ ಇರಬೇಕು. ಫರ್ಮ್ ಇಲ್ಲ ಅಂತ ಹೇಳಿದ್ರೆ ನಾವೇ ರಿಜಿಸ್ಟರ್ ಮಾಡಿ ಕೊಡ್ತೀವಿ. ಸೊ ಅವರು ಏನು ಕ್ವಾಲಿಫಿಕೇಶನ್ ಅಂತ ಹೇಳಿ SSLC PUC ಡಿಗ್ರಿ ಯಾರು ಬೇಕಾದ್ರೂ ಬಂದು ಅಪ್ಲೈ ಮಾಡ್ಬೋದು ನಮ್ಮಲ್ಲಿ. ಸೊ ಇದು ಮೇನ್ ಮೋಟೋ ಉದ್ದೇಶ ಏನು ಅಂತ ಹೇಳಿದ್ರೆ, ನೋಡಿ ಇವತ್ತು ನಮ್ಮ ಒಂದು ಭಾರತದಲ್ಲೇ ತಗೊಳ್ಳಿ, ಸ್ಪೆಷಲಿ ಕರ್ನಾಟಕದಲ್ಲಿ ತಗೊಳ್ಳಿ, ಎಷ್ಟು ಜನ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು, PhD ಮಾಡಿರೋರು, ಓಕೆ, ಬೇರೆ ಬೇರೆ BCA MCA ಇದೆಲ್ಲ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇವತ್ತು ರೈಟ್ ಪ್ಲಾಟ್ಫಾರ್ಮ್ ಇಲ್ಲ. ಓಕೆ, ಸೊ ತುಂಬ ಜನ ಅಷ್ಟು ಓದ್ಕೊಂಡು ಕೂಡ ಇವತ್ತಿನ್ನೂ 15,000 18,000 20,000 ರೂಪಾಯಿಗೆ ವರ್ಕ್ ಮಾಡ್ತಿದ್ದಾರೆ. ಸೊ ಅವರೆಲ್ಲ ಬಂದು ಆರಾಮಾಗೆ ನಮ್ಮ ಡಾಗ್ಸಿ ಫ್ರಾಂಚೈಸಿಯನ್ನು ಬುಕ್ ಮಾಡಿಕೊಂಡು ಅವ್ರು ಇರ್ತಕ್ಕಂಥ ಅವ್ರ ಊರಲ್ಲೇ ಒಂದು ಒಳ್ಳೆ ಸರ್ವಿಸ್ನ ಕೊಡ್ಬೋದು. ಸೊ ಸ್ವಂತ ಕಾಲ ಮೇಲೆ ನಿಂತ್ಕೊಬೋದು. ಡಾಗ್ಸಿ ಫ್ರಾಂಚೈಸಿನ ನಾವು ಎಲ್ಲ ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಎಲ್ಲ ವಾರ್ಡ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಪ್ರೀ ಬುಕಿಂಗ್ ಓಪನ್ ಆಗಿದೆ, ತುಂಬ ಕಡೆ ಆಲ್ರೆಡಿ ಕ್ಲೋಸು ಕೂಡ ಆಗಿದೆ. ಸೊ ಲಿಮಿಟೆಡ್ ಸೀಟ್ಸ್.
ಸೊ ನಾವು ಈಗ ಜಿಲ್ಲೆಯಾದ್ಯಂತ, ತಾಲೂಕಾದ್ಯಂತ ಮತ್ತು ಹೋಬಳಿಯಲ್ಲಿ, ವಾರ್ಡಲ್ಲಿ, ಸೊ ಆಸ್ ಆಫ್ ನಾವು ಒಂದೊಂದಕ್ಕೆ ನಾವು ಪ್ಲಾನ್ ಮಾಡಿದ್ದೀವಿ. ಫಸ್ಟ್ ಕಮ್ ಫಸ್ಟ್ ಸರ್ವ್. ಓಕೆ, ಸೊ ಯಾರು ಬೇಗ ಬರ್ತಾರೆ ನಾವು ಅವ್ರಿಗೆ ಅಲ್ಲಿ ಆ ಒಂದು ಸ್ಲಾಟ್ನ ಬ್ಲಾಕ್ ಮಾಡ್ತಾ ಇದ್ದೀವಿ. ಸೊ ಯಾರು ಇವಾಗ ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ, ಯಾರೆಲ್ಲ SLC ಆಗಿರಲಿ, PUC ಆಗಿರಲಿ, ಡಿಗ್ರಿ ಆಗಿರಲಿ, ಅಥವಾ ಸರ್ ನಾನು ಏನು ಓದೇ ಇಲ್ಲ ಸರ್, ನನಗೊಂದು ಅಗಾಧವಾದ ನಾಲೆಡ್ಜ್ ಇದೆ, ನಾನು ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೂ ಕೂಡ ವಿ ಆರ್ ವೆಲ್ಕಮ್. ಆಫ್ ಕೋರ್ಸ್ ನಾವು ಅವ್ರಿಗೂ ಕೂಡ ಟ್ರೈನ್ ಮಾಡ್ತೀವಿ. ಅವರು ಕೂಡ ಒಂದು ಎಂಪ್ಲಾಯೀಸ್ನ ತಗೊಂಡು ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ ಟ್ರೈನಿಂಗು, ತುಂಬ ಕಲ್ತ್ಕೊಳ್ಳೋಂಥ ವಿಚಾರ ಇರುತ್ತೆ, ಮತ್ತು ಸಮಾಜಕ್ಕೂ ಕೂಡ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ಸ್. ಯು ಆರ್ ಗೋಯಿಂಗ್ ಟು ಎಜುಕೇಟ್ ದಿ ಸೊಸೈಟಿ. ಬಿಕಾಸ್ ಈ ಲೀಗಲ್ ಬಗ್ಗೆ, ಡಾಕ್ಯುಮೆಂಟೇಶನ್ಸ್ ಬಗ್ಗೆ ಎಷ್ಟೋ ಜನ ಒಂದು ಸಣ್ಣ ಸಣ್ಣ ಕೆಲಸಕ್ಕೆ ಕೂಡ ಎಷ್ಟು ಪರದಾಡ್ತಾ ಇರ್ತಾರೆ. ಸೊ ರೈಟ್ ಇನ್ಫಾರ್ಮೇಷನ್ಸ್ ಅವ್ರಿಗೆ ಎಲ್ಲಿ ಸಿಗ್ತಾ ಇರೋದಿಲ್ಲ, ಅದೆಲ್ಲವೂ ಕೂಡ ನಮ್ಮ ಡಾಗ್ಸಿ ಆ್ಯಪಲ್ಲಿ ಸಿಗುತ್ತೆ, ನಮ್ಮ ಡಾಗ್ಸಿ ಫ್ರಾಂಚೈಸಿಲೂ ಕೂಡ ಸಿಗುತ್ತೆ. ನಾನು ಆಗಲೇ ಹೇಳ್ದಂಗೆ ಒಂದು 550ಕ್ಕಿಂತ ಹೆಚ್ಚು ಸರ್ವಿಸಸ್ ಸೊ ನಮ್ಮಲ್ಲಿ ಸಿಗ್ತಾ ಹೋಗ್ತಿದೆ. ಈಗ ಆಲ್ರೆಡಿ ತುಂಬ ಜನ ನಮ್ಮ ಹತ್ರ ಸರ್ವಿಸಸ್ ತಗೊಂಡು ತುಂಬ ಜನ ಇವಾಗ ವರ್ಡ್ ಆಫ್ ಮೌತ್ ಅಂತೀವಲ್ಲ, ಆ ರೀತಿ ಡಾಗ್ಸಿ ಸೆಂಟ್ರಿಗೆ ಹೋಗಿ, ಡಾಗ್ಸಿ ಫ್ರಾಂಚೈಸಿಗೆ ಹೋಗಿ ನಿಮಗೆ ಸೊ ಮತ್ತೆ ಇನ್ನೊಂದೇನು ಗೊತ್ತಾ, ನಮ್ಮಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಪ್ರೊವೈಡ್ ಮಾಡ್ತಾರೆ ಸರ್ವಿಸಸ್ನ. ನಿಮ್ಗೆ ಈಗ ಯಾವುದೋ ಒಂದು ಲೀಗಲ್ ಸರ್ವಿಸ್ ಬೇಕು, ಅಥವಾ ನಿಮ್ಗೊಂದು ಟ್ಯಾಕ್ಸ್ ಆ್ಯಂಡ್ ಆಡಿಟಿಂಗ್ ಸರ್ವಿಸ್ ಬೇಕು, ಅಥವಾ ನಿಮ್ಗೊಂದು ಯಾವುದೊಂದು ಪ್ರಾಪರ್ಟಿ ಕನ್ಸಲ್ಟಿಂಗ್ ಬೇಕು, ಅಥವಾ ನೀವು ಅಲ್ಲಿ ಯಾರೋ ಕ್ಲೈಂಟ್ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೇವೆ ಹೊಸದಾಗಿ, ಆ ಬಿಸ್ನೆಸ್ ಕನ್ಸಲ್ಟಿಂಗ್ ಬೇಕು, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಪ್ರಾಪರಾಗಿ ಒಂದು ಡಾಕ್ಯುಮೆಂಟೇಷನ್ಸ್ ಬೇಕಿರುತ್ತೆ, ಅಥವಾ ಲೈಸೆನ್ಸ್ ಮಾಹಿತಿ ಬೇಕಿರುತ್ತೆ, ಆ ಸರ್ವಿಸಸ್ ಸಿಗುತ್ತೆ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಾದ್ಮೇಲೆ ಮಾರ್ಕೆಟಿಂಗ್ ಮೆಟೀರಿಯಲ್ಸ್ ಬೇಕಿರುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಇರ್ಬೋದು, ಆಫ್ಲೈನ್ ಮಾರ್ಕೆಟಿಂಗ್ ಸಪೋರ್ಟ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಇನ್ನೂ ತುಂಬ ಇದೆ ಹೇಳ್ತಾ ಹೋದ್ರೆ. ಅಫ್ಕೋರ್ಸ್ ಏನಂದ್ರೆ ಡಾಗ್ಸಿ ಹೆಂಗ್ ಕನೆಕ್ಟ್ ಆಗುತ್ತೆ ಗೊತ್ತಾ, ಈಗ ನಮ್ಮ ಫ್ರಾಂಚೈಸಿ ಇದೆ, ಈಗ ನಮ್ಮ ಫ್ರಾಂಚೈಸಿಲಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಸರ್ವಿಸ್ ಪ್ರೊವೈಡ್ ಮಾಡ್ತಕ್ಕಂಥ, ಈಗ ಎಕ್ಸಾಂಪಲ್ ಯಾರೊಂದು ಅಗ್ರಿಮೆಂಟ್ ಕೇಳ್ತಾರೆ, ಈ ಬೇಸಿಕ್ ಆನ್ಲೈನ್ ಅಪ್ಲಿಕೇಶನ್ ಸರ್ವಿಸಸ್ ಇರುತ್ತೆ, RTO ಆನ್ಲೈನ್ ಸರ್ವಿಸಸ್ ಇರುತ್ತೆ, FSSA ಸರ್ವಿಸಸ್ ಇರುತ್ತೆ. ಅಂದರೆ ಅಲ್ಲೇ ಕೂತ್ಕೊಂಡು ಅಲ್ಲೇ ಮಾಡಿ ಡೈರೆಕ್ಟಾಗಿ ನೀವು ಸರ್ವಿಸ್ನ ಪ್ರೊವೈಡ್ ಮಾಡ್ಬೋದು, ಅದು ಡೈರೆಕ್ಟ್ ಇನ್ಕಮ್ ನಿಮಗೆ. ಸೊ ಅದೆಲ್ಲ ನಾವು ಟ್ರೈನ್ ಮಾಡ್ತೀವಿ. ಅದಾದ ನಂತರ ಈಗ ಅಲ್ಲಿ ಯಾರೋ ಬರ್ತಾರೆ, ಎಕ್ಸಾಂಪಲ್ ಸರ್ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನಗೊಂದು GST ಬೇಕು, ಅಥವಾ ನನಗೊಂದು ಅಲ್ಲಿನ ಲೋಕಲ್ ಲೈಸೆನ್ಸ್ ಬೇಕು, ಇಷ್ಟು ಕೇಳಿದ್ರೆ ಅಫ್ಕೋರ್ಸ್ ಅವ್ರಿಗೆ ಲೈಸೆನ್ಸ್ ಸಪೋರ್ಟ್ ಜೊತೆಯಲ್ಲಿ ಒಂದು ಕಂಪನಿಗೆ ಒಂದು ವೆಬ್ಸೈಟ್ ಬೇಕಿರುತ್ತೆ, ಅಥವಾ ಒಂದು ಆ್ಯಪ್ ಬೇಕಾಗಿರುತ್ತೆ, ಅಥವಾ ಅವ್ರಿಗೊಂದು ಮಾರ್ಕೆಟಿಂಗ್ ಮೆಟೀರಿಯಲ್ಸ್ ಬೇಕಿರುತ್ತೆ. ದೆನ್ ಬಿಸ್ನೆಸ್ ಅವ್ರು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂದರೆ IT ಸಪೋರ್ಟ್ಸು, ರಿಕ್ರೂಟ್ಮೆಂಟ್ ಸಪೋರ್ಟ್ಸು, ಟ್ರೈನಿಂಗು, ಕಾಂಟ್ರಾಕ್ಟ್ಸು, ಮಾರ್ಕೆಟಿಂಗ್ ಸಪೋರ್ಟ್ ಎಲ್ಲವೂ ಬೇಕಾಗಿರುತ್ತೆ. ಇದೆಲ್ಲವೂ ಕೂಡ ನಮ್ಮ ಎಕ್ಸ್ಪರ್ಟ್ಸ್ ಪ್ರೊವೈಡ್ ಮಾಡ್ತಾರೆ. ಫ್ರಾಂಚೈಸಿಯಲ್ಲಿ ಏನು ಮಾಡ್ತಾರೆ, ನಮ್ಮ ಎಕ್ಸ್ಪರ್ಟ್ಸ್ಗೆ ಕನೆಕ್ಟ್ ಮಾಡ್ತಾರೆ. ಸರ್, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಅದನ್ನು ಒಂಚೂರು ಎಲಾಬರೇಟ್ ಮಾಡೋದಾದರೆ, ಬಿಕಾಸ್ ನಮ್ಮಲ್ಲಿ ಸಾಕಷ್ಟು ಲೇಡೀಸ್ ಇವತ್ತು ಮನೇಲಿದ್ದಾರೆ, ಕ್ವಾಲಿಫೈಡ್, ಸ್ವಲ್ಪ ಫಿಸಿಕಲಿ ಡಿಸೇಬಲ್ಡ್ ಇದ್ದಾರೆ, ಬಟ್ ಅವ್ರಿಗೆ ಯಾವುದೂ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಸೊ ಈ ಒಂದು ಸೆಗ್ಮೆಂಟಲ್ಲಿ ಒಂದು ಸ್ವಲ್ಪ ಏನಾಗಿದೆ, ಇವತ್ತಿನ ನಮ್ಮ ಕರ್ನಾಟಕದ ಕುಟುಂಬದ ವ್ಯವಸ್ಥೆಯಲ್ಲಿ ತುಂಬ ಜನ ಹೆಣ್ಮಕ್ಳು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಓಕೆ, ಆಫ್ಟರ್ ಮ್ಯಾರೇಜ್ ಅವರು ಫುಲ್ ಟೈಮ್ ವರ್ಕ್ ಮಾಡೋದಕ್ಕಾಗೋದಿಲ್ಲ. ವುಮೆನ್ ಎಂಪವರ್ಮೆಂಟ್ ದೃಷ್ಟಿಯಿಂದ ನಾವು ಕೂಡ ನಮ್ಮ ಸಂಸ್ಥೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ ಹೇಳಿ, ಯಾರೆಲ್ಲ ಮಹಿಳಾ ಎಂಟರ್ಪ್ರಿನರ್ಸ್ ಆಗಬೇಕು ಅಂತ ಅನ್ಕೊಂಡಿದ್ದೀರಿ, ನೀವು ಆರಾಮಾಗಿ ನಮ್ಮ ಡಾಗ್ಸಿ ಫ್ರಾಂಚೈಸಿಯನ್ನು ಪ್ರೀ ಬುಕಿಂಗ್ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ನಾವು ಕೊಡ್ತಾ ಇದ್ದೀವಿ. ಸೊ ಐಡಿಯಾ ಇರೋರ ಹತ್ರ ಬಂಡವಾಳ ಇಲ್ಲ, ಬಂಡವಾಳ ಇರೋರ ಹತ್ರ ಐಡಿಯಾ ಇಲ್ಲ. ಇನ್ನೊಂದಷ್ಟು ಜನಕ್ಕೆ ಅವ್ರ ಹತ್ರ ಒಂದು ಐಡಿಯಾ ಇದೆ, ಬಟ್ ದೇ ಡೋಂಟ್ ನೋ ಹೌ ಟು ಎಕ್ಸಿಕ್ಯೂಟ್. ಸೊ ಅವರೆಲ್ಲ ಬಂದು ನಮ್ಮ ಡಾಗ್ಸಿ ಫ್ರಾಂಚೈಸಿನ ತಗೊಂಡ್ರೆ ನಾವು ಗೈಡ್ ಮಾಡ್ತೀವಿ. ವೆರಿ ಮಚ್ ನೀಡೆಡ್ ಇದು ನಮ್ಮ ಒಂದು ಸಮಾಜಕ್ಕೆ, ಸ್ಪೆಷಲಿ ನಮ್ಮ ಜನಗಳಿಗೆ. ಬಿಕಾಸ್ ನಾನು ಆಸ್ ಅ ವುಮೆನ್, ನಮಗೆ ಗೊತ್ತು, ಸ್ಪೆಷಲಿ ನೀವು ಹೇಳ್ದಂಗೆ ಮದುವೆ ಆದ ಮೇಲೆ ಎಷ್ಟು ಚೇಂಜಸ್ ಆಗುತ್ತೆ ಒಂದು ವುಮೆನ್ಗೆ, ಸ್ಪೆಷಲಿ ಮಕ್ಕಳಾದ್ಮೇಲೆ ಆ ಒಂದು 3-4-5 ಇಯರ್ಸ್ ತುಂಬ ಜನ ಕೆಲಸ ಬಿಟ್ಟು ಮನೇಲಿರ್ತಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಆಮೇಲೆ ಡಿಸಬಿಲಿಟೀಸು ಅಷ್ಟೇ, ಯಾರೆಲ್ಲ ಅಂಗವಿಕಲಿದ್ರಿ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನಾದರೂ ಮಾಡಬೇಕು ವೆರಿ ಮೈಂಡ್ ಬ್ಲೋಯಿಂಗ್ ಕಾನ್ಸೆಪ್ಟ್ ಡಿಸಬಿಲಿಟಿ ವುಮೆನ್. ಅವರು ಡಿಸಬಿಲಿಟಿ ವುಮೆನ್ಸೇ ಅಂತಲ್ಲ, ಯಾರು ಬೇಕಾದ್ರೂ ಕೂಡ ಮೆನ್ ಕೂಡ ಬಂದು ಕೂಡ ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ಲಿಮಿಟೆಡ್ ಇದೆ. ಸೊ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಷ್ಟೇ.
ಅಕ್ರಾಸ್ ಕರ್ನಾಟಕದಲ್ಲಿ ಎಲ್ಲ ಲಿಮಿಟೆಡ್ ಆಗಿದೆಯಾ ಬುಕಿಂಗ್ಸ್? ತುಂಬಾ ಡಿಸ್ಟಿಕ್ ಇಂದ ಆಲ್ರೆಡಿ ಪ್ರಪೋಸಲ್ಸ್ ಎಲ್ಲ ಬಂದಿದೆ, ಜಸ್ಟ್ ವಿ ಆರ್ ಫೈನಲೈಸಿಂಗ್ ಇಟ್. ಇನ್ನು ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಬೇಗ ಬುಕಿಂಗ್ ಮಾಡ್ಕೊಳ್ಳಿ. ಇನ್ನು ಯಾವ್ಯಾವ ತಾಲೂಕು ಹೋಬಳಿ ಜಿಲ್ಲೆಯಲ್ಲಿ ಆಗಿಲ್ಲ ನಾವು ಕೊಡ್ತೀವಿ. ಸೊ ನಮಗೆ 31st ಒಳಗಡೆ ಈ ಕರೆಂಟ್ ಪ್ರೈಸ್ ಇರುತ್ತೆ, 31st ಆದ್ಮೇಲೆ ಪ್ರೈಸ್ ಚೇಂಜ್ ಆಗುತ್ತೆ, ಆಮೇಲೆ ಸ್ಲಾಟ್ ಕೂಡ ಬುಕ್ ಆದ್ರೆ ಆಮೇಲೆ ವೇಟ್ ಮಾಡಬೇಕಾಗುತ್ತೆ. ಸೊ ವೇಟ್ ಲಿಸ್ಟ್ ಅಲ್ಲಿ ಇರ್ತಾರೆ. ಕೀಪ್ ಬುಕಿಂಗ್ ಫಾಸ್ಟ್. ಇದಂದ್ರೆ ಹೇಗೆ ಗೊತ್ತಾ ಮೇಡಮ್, ವೆರಿ ಸಿಂಪಲ್, ಫಸ್ಟ್ ಕಮ್ ಫಸ್ಟ್ ಸರ್ವ್, ಡಿಮ್ಯಾಂಡ್ ಅಂಡ್ ಸಪ್ಲೈ ತರ. ಆ ತಾಲೂಕು ಅಥವಾ ಆ ಜಿಲ್ಲೆ ನೀವು IT ಕಂಪ್ನಿ ಪರ್ಚೇಸ್ ಮಾಡ್ದಂಗೆ ಅಂತ ಹೇಳಿದಾಗ್ಲಿಂದ ನನಗೆ ಅದು ಮೈಂಡ್ ಅಲ್ಲಿ ಕೊರಿತಾ ಇದೆ ದಟ್ ಇಟ್ ಇಸ್ ವೆರಿ ಮಚ್ ನೀಡೆಡ್. ಐ ಥಿಂಕ್ ಎಲ್ಲರೂ ನಾನು ಮತ್ತೊಮ್ಮೆ ಹೇಳ್ತೀನಿ, ಎಲ್ಲ ನಮ್ಮ ಕರ್ನಾಟಕದ ಯುವ ಜನತೆಗೆ, ನಿಮ್ಮೂರಲ್ಲೇ ಕೂತ್ಕೊಂಡು ಏನಾದ್ರು ಮಾಡ್ರಪ್ಪ. ಇಲ್ಲಿ ಬಂದು PG ದುಡ್ಡು ಕಟ್ಕೊಂಡು ಇಲ್ಲೆಲ್ಲೋ ಬಾಡಿಗೆ ಕಟ್ಕೊಂಡು 20,000 ದುಡ್ದು ಅಲ್ಲೇ 6,000 5,000 ಬಾಡಿಗೆ ಕಟ್ಕೊಂಡು ಪೆಟ್ರೋಲ್ ಹಾಕೊಂಡು ಸುತ್ತಕೊಂಡು ಮಾಡೋವಂಥದ್ದು ಏನಿಲ್ಲ. ನಿಮ್ಮೂರಲ್ಲಿ ನಿಮ್ಮ ಊರಿನ ಒಂದು ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡುವಂಥ ವೆರಿ ಗುಡ್ ಫ್ರಾಂಚೈಸ್ ಮಾಡೆಲ್ ಆಪಾಂಚುಟಿ ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಏನೇ ಗೊತ್ತಾಗಿಲ್ವಾ, ನಾವು ಸಪೋರ್ಟ್ ಕೊಡ್ತೀವಿ. ನಮ್ಮ ಬ್ಯಾಕ್ ಎಂಡ್ ಟೀಮ್ ಸದಾ ಸಿದ್ಧ ನಿಮಗೆ. ನಾನೇ ಖುದ್ದಾಗಿ ನಿಂತ್ಕೊಂಡು ಟ್ರೈನಿಂಗ್ ಕೊಡ್ತೀನಿ. ವಾವ್, ದಟ್ ಇಸ್ ಸೋ ನೈಸ್. ಆಮೇಲೆ ಇಲ್ಲಿ ಮಾರ್ಕೆಟಿಂಗ್ ಪ್ರೆಷರ್, ಸೇಲ್ಸ್ ಪ್ರೆಷರ್ ಇಲ್ಲ ಇಲ್ಲಿ, ಕರೆಕ್ಟ್ ಅಲ್ವಾ? ನಮ್ದು ಮಾಡೆಲ್ ಸಚ್ ಅ ಬ್ರಿಲಿಯಂಟ್ ಮಾಡೆಲ್. ಅಂದರೆ ಯೂಶಲಿ ನೀವು ಹೇಳ್ತಾ ಇದ್ರಿ ಯಂಗ್ಸ್ಟರ್ಸ್ಗೆ, ನೀವು ಬೆಂಗಳೂರಿಗೆ ಬರ್ತೀರಾ, ಯು ವರ್ಕ್ ಫಾರ್ 10,000 15,000 20,000 PG ಕಟ್ತಾರೆ, ಪೆಟ್ರೋಲ್ ಹಾಕ್ತಾರೆ, ಅರ್ಧ ಸ್ಯಾಲ್ರಿಯಲ್ಲೇ ಹೊರಟೋಗುತ್ತೆ. ಸೊ ಅದನ್ನು ಸೇಲ್ಸ್ ಮಾರ್ಕೆಟಿಂಗಲ್ಲಿ ಬೇಸಿಕ್ ಆಗಿ ವರ್ಕ್ ಮಾಡೋರಿಗೆ ವಿ ನೋ ಹೌ ಡಿಫಿಕಲ್ಟ್ ಇಟ್ ಇಸ್, ರೈಟ್? ಸೊ ಇಲ್ಲಿ ಆ ಥರ ಪ್ರೆಷರ್ ಇಲ್ಲ, ಜನನೇ ನಿಮ್ಮ ಹತ್ರ ಬಂದ್ಬಿಟ್ಟು ಸರ್ವಿಸ್ ಕೇಳ್ತಾರೆ. ಪ್ರತಿಯೊಂದು ಮನೆ, ಪ್ರತಿಯೊಂದು ಕುಟುಂಬ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕಾಗಿರ್ತಕ್ಕಂಥ ಸರ್ವಿಸಸ್ ನಮ್ಮಲ್ಲಿ ಸಿಗುವಂಥದ್ದು. ಎಂಪ್ಲಾಯ್ಮೆಂಟ್ ಸರ್ವಿಸ್ ಕೂಡ ನೀವೇ ಕೊಡ್ತೀರಾ ಅಥವಾ ಫ್ರಾಂಚೈಸ್? ಅವ್ರಿಗೆ ಯಾರಾದರೂ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಎಂಪ್ಲಾಯ್ಮೆಂಟ್ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ, ಸೊ ನಮ್ಮ ಕಡೆಯಿಂದ ಕೂಡ ನಾವು ಸಜೆಸ್ಟ್ ಮಾಡ್ತೀವಿ. ಮತ್ತೆ ಅವ್ರ ಹತ್ರ ಎಂಪ್ಲಾಯ್ಸ್ ಇದ್ರೆ ನಾವು ಟ್ರೈನಿಂಗ್ ಕೂಡ ನಾವೇ ಕೊಡ್ತೀವಿ. ಸೊ ಅವ್ರ ಕಡೆಯಿಂದನೇ ಅವ್ರ ಎಂಪ್ಲಾಯ್ಸ್ ತಗೊಂಡ್ಬಂದ್ರೆ ನೀವು ಎಕ್ಸ್ಪರ್ಟೀಸ್ ವಿಲ್ ಗಿವ್ ದ ಟ್ರೈನಿಂಗ್. ಎಕ್ಸಾಂಪಲ್, ಈಗ ಅನು ಅವರೇ ಒಂದು ನಮ್ಮ ಫ್ರಾಂಚೈಸಿನ ಸ್ಟಾರ್ಟ್ ಮಾಡಬೇಕು. ಸೊ ನಿಮ್ದೊಂದು ಪ್ಯಾಸಿವ್ ಇನ್ಕಮ್, ನಿಮ್ದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಈಗ ನೀವೇ ಅಲ್ಲಿ ಕೂತ್ಕೊಂಡು ಬಿಸ್ನೆಸ್ ನ ರನ್ ಮಾಡೋಕೆ ಆಗೋದಿಲ್ಲ. ಹಾಗಾಗಿ ನೀವೇನು ಯೋಚನೆ ಮಾಡ್ತೀರಾ, ಓಕೆ ನನ್ನ ಹತ್ರ ಫ್ರಾಂಚೈಸಿ ಬುಕ್ ಮಾಡ್ಕೊಂತೀರಾ, ಯಾವುದೋ ಒಂದು ಲೊಕಾಲಿಟಿ ಅಲ್ಲಿ ನೀವೊಂದು ಒಳ್ಳೆ ಲೊಕೇಶನ್ ಅಲ್ಲಿ ಫ್ರಾಂಚೈಸಿ ಓಪನ್ ಮಾಡಿ ಯಾರಾದ್ರೂ ಒಬ್ರು ಇಬ್ಬರನ್ನ ಎಂಪ್ಲಾಯ್ಸ್ ಇಟ್ಬಿಟ್ಟು ಆ ಎಂಪ್ಲಾಯ್ಸ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಸೊ ಯಾರ್ಯಾರು ಫ್ರಾಂಚೈಸಿ ತಗೊಳ್ತಿದಾರ, ನೀವು ಹೈರ್ ಮಾಡುವಂಥ ನಿಮ್ಮ ಎಂಪ್ಲಾಯೀಸ್ಗೆ ನಮ್ಮ ಡಾಕ್ಸಿ ಕಡೆಯಿಂದ ಟ್ರೈನಿಂಗ್ ಇರುತ್ತೆ, ವಿಚ್ ಇಸ್ ವೆರಿ ಫೈನ್. ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ನನಗೆ ಮೈಂಡಿಗೆ ಬರುತ್ತೆ ಅಂದರೆ, ಸರ್ ಈಗ ಫ್ರಾಂಚೈಸಿ ಅಂದ ತಕ್ಷಣ ಇಷ್ಟೇ ಜಾಗದಲ್ಲಿ ಮಾಡಬೇಕು ಅಥವಾ ಸಿಟಿದು ಯಾವುದಾದ್ರೂ ಒಂದು ತಾಲೂಕು ಲೆವೆಲ್ ತಗೊಂಡು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಮಾಡಬೇಕು, ಆ ಥರ ಏನಾದರೂ ಒಂದು ಈಗ ನೀವು ಫ್ರಾಂಚೈಸಿ ತಗೊಂಡಿದ್ದೀರಾ, ಒಂದು ಒಳ್ಳೆ ಲೊಕೇಶನ್ ನೋಡ್ಕೊಂಡಿದ್ದೀರಾ, 10x10 10x20 50x50 100x100 ಒಂದೊಳ್ಳೆ ಸೈಜ್ ಮೆಜರ್ಮೆಂಟ್ ಆಫೀಸಸ್ ಮಾಡ್ಕೊಳ್ಳಿ. ಏನು ಇಕ್ವಿಪ್ಮೆಂಟ್ ಏನು ಜಾಸ್ತಿ ಬೇಕಾಗಿಲ್ಲ, ನಾನು ಆಲ್ರೆಡಿ ಹೇಳಿರೋ ರೀತಿ ಒಂದು ಪ್ರಿಂಟರ್, ಒಂದೆರಡು ಲ್ಯಾಪ್ಟಾಪ್ಸು, ಬೇಸಿಕ್ ಇಕ್ವಿಪ್ಮೆಂಟ್ಸ್ ಮತ್ತು ಸ್ಟೇಷನರಿ ಐಟಮ್ಸ್. ಸೊ ನಿಮಗೆ ವೆರಿ ಮಿನಿಮಮ್ ರಿಕ್ವೈರ್ಮೆಂಟ್ ಅಂದರೆ ಒಂದು 10x10 ಶಾಪ್ ಇದ್ರೂ ಸಾಕು. ನಮ್ಮದು ಪ್ರಾಪರ್ ಬ್ರ್ಯಾಂಡಿಂಗ್, ಸೊ ಎಲ್ಲವೂ ಕೂಡ ನಾವು ಕೊಡ್ತೀವಿ, ಇದೇ ಥರ ಇರಬೇಕು ಅಂತ ಹೇಳಿ. ಸೊ ಅದೇ ಒಂದು ನಮ್ಮದೇ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ನಮ್ಮದೇ ಯೂನಿಫಾರ್ಮ್, ಏನು ಡ್ರೆಸ್ ಕೋಡ್ ಪಾಲಿಸಿ ಇದೆ, ಮತ್ತು ಕಮ್ಯುನಿಕೇಷನ್ ಯಾವ ರೀತಿ ಮಾಡಬೇಕು ಕಸ್ಟಮರ್ ಜೊತೆಲಿ, ಟ್ರ್ಯಾಕಿಂಗ್ ಸಿಸ್ಟಮ್ ಯಾವ ರೀತಿ ಮೇಂಟೈನ್ ಮಾಡಬೇಕು, ಇನ್ವಾಯ್ಸ್ ಯಾವ ಥರ ಕೊಡಬೇಕು, ಎಲ್ಲವೂ ಕೂಡ ಟ್ರಾನ್ಸ್ಪರೆಂಟಾಗಿ ಯಾವ ರೀತಿ ಸರ್ವಿಸ್ ಪ್ರೊವೈಡ್ ಮಾಡ್ಕೊಂಡು ಹೇಳಿ ಕೊಡ್ತೀವಿ. ಇದೆಲ್ಲ ಒಂದು ಆ್ಯಪ್ ಬೇಸ್ಡ್, ಸಾಫ್ಟ್ವೇರ್ ಬೇಸ್ಡ್ ರನ್ ಆಗಿರೋದ್ರಿಂದ ಸೊ ಇಲ್ಲಿ ಬೇಕಾಗಿರೋದು ಏನಂದರೆ ಯು ಶುಡ್ ಕೀಪ್ ಅಪ್ಡೇಟ್ ಅಷ್ಟೇ. ಇಲ್ಲಿ ಎಜುಕೇಷನಲ್ ಏನು ಡಾಕ್ಯುಮೆಂಟೇಷನ್ಸ್ ಬಗ್ಗೆ ಎಜುಕೇಷನಲ್ ಕಂಟೆಂಟ್ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ, ಟ್ರೈನಿಂಗ್ ಕೊಡ್ತಾ ಇರ್ತೀವಿ. ನೀವು ಕೂಡ ಅಪ್ಡೇಟ್ ಆಗ್ತಾ ಇರಬೇಕು, ಹೊಸ ಯೋಜನೆಗಳು ಬರ್ತಾ ಇರುತ್ತೆ, ಮತ್ತು ಹೊಸ ಅಮೆಂಡ್ಮೆಂಟ್ಸ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನಾವು ರೆಗ್ಯುಲರ್ ಆಗಿ ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇರ್ತೀವಿ. ನಿಮ್ಮ ಡ್ಯಾಶ್ಬೋರ್ಡಲ್ಲಿ ನಾವು ಕಂಪ್ಲೀಟ್ ಟ್ಯುಟೋರಿಯಲ್ಸ್ ಎಲ್ಲ ಇರುತ್ತೆ, ಅಲ್ಲೂ ಕೂಡ ನೀವು ಎಜುಕೇಟ್ ಆಗ್ತಾ ಇರ್ಬೋದು. ಅವರಿಗೆ ಸಪ್ರೇಟ್ ಡ್ಯಾಶ್ಬೋರ್ಡ್ ಇರುತ್ತೆ. ಸೊ ಫ್ರಾಂಚೈಸಿ ಅವರು ಅಲ್ಲಿಗೆ ಹೋಗಿ ಅವರಿಗೆ ಒಂದು ಫ್ರಾಂಚೈಸಿ ತಗೊಂಡ್ರೆ ಟ್ರೈನಿಂಗ್, ಸರ್ಟಿಫಿಕೇಶನ್ಸ್, ಬ್ರ್ಯಾಂಡಿಂಗ್, ಇಸ್ಟಾಂಪ್ ಲೈಸೆನ್ಸ್, FSM ಕೋರ್ಸ್ ಟ್ರೈನಿಂಗ್, ಡಾಗ್ಸಿ ಬಿಸ್ನೆಸ್ ಕೋರ್ಸ್ ಟ್ರೈನಿಂಗ್, ಹಾಗೂ ಇನ್ನೂ 550ಕ್ಕಿಂತ ಹೆಚ್ಚಿನ ಸರ್ವಿಸಸ್ ಬಗ್ಗೆ ಟ್ರೈನಿಂಗ್ ಆ್ಯಂಡ್ ಇನ್ಬಿಲ್ಟ್ ಟ್ಯುಟೋರಿಯಲ್ಸ್ ಇರುತ್ತೆ ನಿಮ್ಮ ಡ್ಯಾಶ್ಬೋರ್ಡ್ಸಲ್ಲಿ. ಇದಾದ ನಂತರ ನೀವು ಈಚ್ ಸರ್ವಿಸ್ನ ಪ್ರೊವೈಡ್ ಮಾಡಬೇಕಾದ್ರೆ ಏನಾದರೂ ಅಗೇನ್ ಡೌಟ್ಸ್ ಬಂದರೆ ನಮ್ಮ ಸಪೋರ್ಟು ಕೂಡ ಇರುತ್ತೆ. ದಿಸ್ ಆ್ಯಕ್ಚುಲಿ ನಮ್ಮ ಕಂಪನಿಯ ವಿಶೇಷತೆಗಳಿದ್ದೆಲ್ಲ. ವೆರಿ ನೈಸ್. ಇಟ್ಸ್ ಇವಾಗ ನನಗೆ IT ಕಂಪ್ನಿ ಅಂತ ಹೇಳುವ ಫೀಲ್ ಟಚ್ ಬೇಸ್ ಆಗ್ತಿದೆ, ಬಿಕಾಸ್ ವೆರಿ ವೆಲ್ ಡಿಸೈನ್ಡ್. ಇಡೀ ಐ ಥಿಂಕ್ ಇದನ್ನೆಲ್ಲ ನೀವು ಟ್ರೈನಿಂಗ್ ಅಲ್ಲಿ ಪ್ಯಾಕೇಜ್ ಥರ ಕೊಟ್ಟು ಟ್ರೈನ್ ಮಾಡಿ ಅವ್ರನ್ನ ಸೆಂಟರ್ಸಲ್ಲಿ ಫ್ರಾಂಚೈಸಿ ಬೇಲಿ ಕೂರಿಸ್ತಾರೆ ಡಾಕ್ಸಿ ಕಡೆಯವರು. ಸೊ ವೆರಿ ನೈಸ್ ಇನ್ಫಾರ್ಮೇಶನ್. ನೀವು ಯಾವ್ದಾರ ಒಂದು ಸರ್ವಿಸ್ ತಗೋಬೇಕು ಅಂತ ಹೇಳಿದ್ರೆ ಅಗೇನ್ ಅದಕ್ಕೊಂದು 3 ಡಾಕ್ಯುಮೆಂಟೇಷನ್ಸ್ ಬೇಕು. ಸೊ ನಮ್ಮ ಇಂಡಿಯನ್ಸ್ ಯಾವ ರೀತಿ ಅಂತ ಹೇಳಿದ್ರೆ
ಇದ್ರೆ ಯಾವ ಡಾಕ್ಯುಮೆಂಟೇಶನ್ಸು ಇರೋದಿಲ್ಲ, ಇದ್ರೆ ಎಲ್ಲವೂ ಕೂಡ ಎಕ್ಸ್ಪೈರ್ ಆಗಿ ಹೋಗುತ್ತೆ, ಇದ್ರೆ ಎಲ್ಲವೂ ಎಲ್ಲೋ ಒಂದ್ ಕಡೆ ಇಟ್ಬಿಟ್ಟಿರ್ತಾರೆ. ಕರೆಕ್ಟಾ? ಇದೆಲ್ಲವೂ ಕೂಡ ಯಾವಾಗ ಅವ್ರು ಆಚೆ ನೋಡ್ಕೊಂತಾರೆ ಅಥವಾ ಆಚೆ ತೆಗಿತಾರೆ ಅಂತ ಹೇಳಿದ್ರೆ ಆ ಒಂದು ಸಮಯ ಡಿಮ್ಯಾಂಡ್ ಮಾಡಬೇಕು, ಅವ್ರಿಗೊಂದು ಅವಶ್ಯಕತೆ ಬರಬೇಕು. ಅವಶ್ಯಕತೆ ಕ್ರಿಯೇಟ್ ಆದಾಗ ಏನ್ ಮಾಡ್ತಾರೆ, ಹುಡ್ಕಾಡ್ತಾರೆ, ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾರೆ, ಸರ್ 5,000 10,000 ಜಾಸ್ತಿ ಆದ್ರೂ ಪರವಾಗಿಲ್ಲ ಸರ್ ಮಾಡ್ಕೊಡಿ ಸರ್ ಅಂತಾರೆ. ನಮ್ಮ ಉದ್ದೇಶ ಇಷ್ಟೇ, ಯಾಕೆ ಎಕ್ಸ್ಟ್ರಾ ದುಡ್ಡು ಪೇ ಮಾಡ್ತೀರಾ? ವಾವ್, ದಿಸ್ ಇಸ್ ಮೈಂಡ್ ಬ್ಲೋಯಿಂಗ್. ಫೈನಲಿ ನಮ್ಮ ಗುರಿ ಇಷ್ಟೇ, ಇಡೀ ಕರ್ನಾಟಕದಾದ್ಯಂತ ನಮ್ಮ ಡಾಗ್ಸಿ ಸೆಂಟರ್ಸ್ ಇಂದ ಬೆಸ್ಟ್ ಸರ್ವಿಸ್, ಬೆಸ್ಟ್ ಹೈ ಕ್ವಾಲಿಟಿ ಸರ್ವಿಸಸ್ ಸಿಗಬೇಕು ಅಂತ ಹೇಳಿ. ಮತ್ತೆ ವೆರಿ ಮಿನಿಮಮ್ ಏನು 50 ಜನ 60 ಜನ ಏನು ಎಂಪ್ಲಾಯ್ಸ್ ಎಲ್ಲ ಬೇಕಾಗಲ್ಲ. ಒಂದು ಓನರ್ ಅವರೇ ರನ್ ಮಾಡ್ತಾರೆ ಅಂದರೆ ಅವರೇ ರನ್ ಮಾಡ್ಬೋದು, ಅಥವಾ ಇನ್ನೊಬ್ರು ಹೆಲ್ಪಿಗೆ ಬೇಕು, ಸಪೋರ್ಟಿಗೆ ಬೇಕು ಅಂದರೆ ಒಬ್ರು ಚೆನ್ನಾಗಿ ಸಿಸ್ಟಮ್ಸ್ ನಾಲೆಡ್ಜ್ ಇರುವಂಥವ್ರನ್ನ ತಗೊಂಡು ಕೂಡ ರನ್ ಮಾಡ್ಬೋದು. ಅಥವಾ ಓನರ್ ಇಲ್ಲ ಸರ್ ನಂದು ಮಲ್ಟಿಪಲ್ ಬಿಸ್ನೆಸ್ ಇದೆ ಸರ್, ಇದು ಆ್ಯಡ್ ಆನ್ಸ್ ನನ್ನ ಬಿಸ್ನೆಸ್ ನನಗೆ ಅಂತ ಹೇಳಿದ್ರೆ ಒಬ್ಬರು ಅಥವಾ ಇಬ್ಬರನ್ನ ಎಂಪ್ಲಾಯ್ಸ್ ಇಟ್ಕೊಂಡು ಕೂಡ ನಮ್ಮ ಫ್ರಾಂಚೈಸಿನ ಬುಕ್ ಮಾಡಿಕೊಂಡು ಸರ್ವಿಸ್ನ ಪ್ರೊವೈಡ್ ಮಾಡ್ಬೋದು. ಯೂಶಲಿ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಎಲ್ಲಾದರೂ ಮಾಡಿ, ಯಾವ್ದಾದ್ರು ಗೌರ್ಮೆಂಟ್ ಆಫೀಸ್ನ ಯಾರಾದರೂ ಮಾಡ್ಬೋದು, ಅಥವಾ ಒಳ್ಳೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಕ್ಕಪಕ್ಕ ಮಾಡ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ಸ್ ಇದ್ದರೆ ಅಲ್ಲಿ ಮಾಡ್ಬೋದು, ಎಲ್ಲಿ ಕ್ರೌಡೆಡ್ ಪ್ಲೇಸ್ ಇರುತ್ತೆ ಅಲ್ಲಿ ಬೇಕಾದರೂ ಮಾಡ್ಬೋದು. ಆದರೆ ನಿಮಗೆ ಯಾವ ರೀತಿ ಜನಕ್ಕೆ ಕನೆಕ್ಟ್ ಆಗಬೇಕು, ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಕೋಬೇಕು ಅನ್ನೋದು ಕೂಡ ನಾವು ಹೇಳ್ಕೊಡ್ತೀವಿ. ಯೂಶುವಲಿ ನಮ್ಮ ಫ್ರಾಂಚೈಸಿನ ನೀವು ರನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು 1000 ಕ್ಲೈಂಟ್ಸ್ ಇದ್ರೆ ಸಾಕು. ವೆರಿ ಮಿನಿಮಮ್ ಬರೀ 1,000 ಕ್ಲೈಂಟ್ಸ್ ಇದ್ರೆ ಸಾಕು. ವೆರಿ ಮಿನಿಮಮ್ 20 lakhs ಪರ್ ಆ್ಯನಮ್ ನೀವು ಬಿಸ್ನೆಸ್ನ ಮಾಡ್ಬೋದು ನಮ್ಮ ಡಾಗ್ಸಿ ಫ್ರಾಂಚೈಸ್ ಮಾಡಲಲ್ಲಿ. ಮೈ ಗಾಡ್, ಖಾಲಿ 1,000 ಆಫ್ಕೋರ್ಸ್. ಓಕೆ, ಸ್ಮಾಲ್ ನನಗೆ ಬಂದಿರೋ ಡೌಟು. ಫೈನ್, ಎವ್ರಿಥಿಂಗ್ ಇಸ್ ಫೈನ್. ಐ ಥಿಂಕ್ ನಮ್ಮ ವೀಕ್ಷಕರಿಗೆ ಕೂಡ ಅರ್ಥ ಆಗಿರುತ್ತೆ. ಐ ಆಮ್ ವೆರಿ ಹ್ಯಾಪಿ. ಬಟ್ ಇನ್ಕಮ್ ಓಕೆ, ನಾವು ಇನ್ವೆಸ್ಟ್ ಮಾಡೋದು ಕೂಡ ಓಕೆ. ಬಟ್ ಈಗ 1 ತಿಂಗಳಲ್ಲ, 3 ತಿಂಗಳಲ್ಲ, 6 ತಿಂಗಳಲ್ಲ, 1 ವರ್ಷದಲ್ಲ, ಈ ಒಂದು ಕ್ಯಾಟಗರಿಯಲ್ಲಿ ಯಾವ ಟೈಮಲ್ಲಿ ಯಾವ ಥರದ ಒಂದು ಇನ್ಕಮ್ನ ಪೀಸ್ ವೆರಿ ವರ್ಸ್ಟ್ ನಂಬರ್ ತಗೊಂಡ್ರೆ ಅಚೀವ್ ಮಾಡ್ಬೋದು? ನೀವು ಕೇಳ್ತಿರೋದು ನೀವು ಇನ್ವೆಸ್ಟ್ಮೆಂಟ್ ಎಷ್ಟು ದಿವಸದಲ್ಲಿ ತಗೋತೀವಿ ಅಂತ. ನನ್ನ ಪ್ರಕಾರ ಹೇಳೋದಾಯ್ತು ಅಂತ ಹೇಳಿದ್ರೆ, ನೀವು 1 month ಅಲ್ಲಿ ಅಫ್ಕೋರ್ಸ್ ನಮ್ಮ ಫ್ರಾಂಚೈಸ್ನ ಯಾವ ರೀತಿ ರನ್ ಮಾಡಬೇಕು ಅಂತ ಈ ಟ್ರೈನಿಂಗ್ ಅಲ್ಲಿ ಕಲ್ತ್ಕೊಂತೀರಾ. ಇನ್ನು 2nd month ಅಲ್ಲಿ ನಾಟ್ ಓನ್ಲಿ ಯುವರ್ ಇನ್ವೆಸ್ಟ್ಮೆಂಟ್, ಅದಕ್ಕೆ 2x ನಂಬರ್ ತಗೊಂತೀರಾ. ಓ ಮೈ ಗಾಡ್, ಅದೇ ನಮ್ಮ ಟ್ರೈನಿಂಗ್ ಅಲ್ಲಿ ಸಿಗೋದು. ಓಕೆ, ಸೊ ಅಂದ್ರೆ ಒಂದು 2 to 3 months, 60 days to 90 days, 16 days to 90 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲ 2x ನಂಬರ್ ತಗೋತೀರಿ. ವೆರಿ ಗುಡ್, ಫೈನ್. ಇಟ್ಸ್ ಅ ವೆರಿ ಗ್ರೇಟ್ ನಂಬರ್ಸ್. ಬಿಕಾಸ್ ನೀವು ಹೇಳಿದಂಗೆ 20,000 rupees ಸ್ಯಾಲ್ರಿ ನೆನೆಸ್ಕೊಂಡ್ರೆ ಎಷ್ಟೊಂದು ಜನ MBA ಗ್ರಾಜ್ಯುಯೇಟ್ಸ್ ಇವತ್ತು ನಮ್ಮಲ್ಲಿ ಓಡಾಡ್ತಿದ್ದಾರೆ. ಐ ಥಿಂಕ್ ಆಲ್ ದ ಯಂಗ್ಸ್ಟರ್ಸ್ ಔಟ್ ದೇರ್ ಶುಡ್ ಮೇಕ್ ಯೂಸ್ ಆಫ್ ದಿಸ್ ಆಪರ್ಚುನಿಟೀಸ್. ಡೂ ಕಾಂಟ್ಯಾಕ್ಟ್ ಅಸ್ ಸೂನ್ ಫಾರ್ ಪ್ರೀ ಬುಕಿಂಗ್. ಫ್ರಾಂಚೈಸಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ನಾವು ತಿಳ್ಕೊಳ್ರಿ. ಯಾರ್ಯಾರಿಗೆ ಫ್ರಾಂಚೈಸಿ ತಗೋಬೇಕು ದಯವಿಟ್ಟು ಬೇಗ ಬುಕಿಂಗ್ ಮಾಡಿ. ಪ್ರೀ ಬುಕಿಂಗ್ ಬೇಗ ಆಗ್ತಾ ಇದೆ ಸ್ಲಾಟ್ಸ್. ಆಮೇಲೆ ನಮಗೆ ಕೆಲವೊಂದು ಏರಿಯಾ ಬ್ಲಾಕ್ ಆಗ್ಬಿಟ್ರೆ ಆ ಏರಿಯಾ ಅವ್ರಿಗೆ ಕೊಡೋಕ್ಕಾಗೋದಿಲ್ಲ ಅಲ್ಲ, ವೇಟ್ ಲಿಸ್ಟ್ ಅಲ್ಲಿ ಇರ್ತಾರೆ. ಯಾರಾದ್ರೂ ಕ್ಯಾನ್ಸಲೇಷನ್ ಆಯಿತು ಅಂತ ಹೇಳಿದ್ರೆ ನಾವು ಅದನ್ನ ರೀಪ್ಲೇಸ್ ಮಾಡ್ಬೋದು. ಸದ್ಯಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ವೆರಿ ಲಿಮಿಟೆಡ್, ಮತ್ತೆ ಆಫರ್ಸ್ ಕ್ಲೋಸ್ ಆಗುತ್ತೆ. ಬುಕ್ ಮಾಡಲು ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ ನಾವು ಕೆಳಗಡೆ ನಮ್ಮ ಆ್ಯಪ್ ಅಲ್ಲಿ ನೀವು ಬುಕ್ ಮಾಡ್ಬೋದು. ಕೆಳಗಡೆ ವೆಬ್ಸೈಟ್ ಲಿಂಕ್ ಹಾಕಿರ್ತೀವಿ, ವೆಬ್ಸೈಟ್ ಅಲ್ಲೂ ಕೂಡ ಬುಕ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಡೈರೆಕ್ಟ್ ಆಗಿ ಕೂಡ ನೀವು ನಮಗೆ ನಮ್ಮ ಬ್ಯಾಕೆಂಡ್ ಟೀಮ್ಗೆ ಕನೆಕ್ಟ್ ಆದರೆ ನಮ್ಮ ಎಕ್ಸ್ಪರ್ಟ್ ವಿಲ್ ಗೈಡ್ ಯು ಯಾವ ರೀತಿ ಬುಕ್ ಮಾಡಬೇಕು ಅಂತೆಲ್ಲ ಹೇಳಿ. ಸೊ ದೇ ಕ್ಯಾನ್ ಡೈರೆಕ್ಟ್ಲಿ ರೀಚ್ ಔಟ್ ಟು ಯುವರ್ ಎಕ್ಸ್ಪರ್ಟೀಸ್. ಫೈನ್ ಸರ್, ನಮ್ಮ ಫ್ರಾಂಚೈಸಿ ಮಾಡಲ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಸಾಕಷ್ಟು ಜನ ನಮ್ಮಲ್ಲಿ ಉದ್ಯೋಗ ಅವಕಾಶನ ಹುಡ್ತಾ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಫೈನ್, ದಿಸ್ ಇಸ್ ಫ್ರಾಂಚೈಸಿ ಮಾಡೆಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್, ಹೌ ಡಸ್ ಇಟ್ ಚೇಂಜಿಂಗ್ ದಿ ಕರೆಂಟ್ ಇಂಡಸ್ಟ್ರಿ ಟುಡೇ ನಿಮ್ಮ ಡಾಗ್ಸಿ? Dogsy, again, we are going to create the legal and document awareness to the society, and in fact ಯಾರೆಲ್ಲ ಒಂದು ಯೂತ್ಸ್ ಇದ್ದಾರೆ ಅವ್ರಿಗೊಂದು ಉದ್ಯೋಗ ಅವಕಾಶವನ್ನ ಒಂದು ನ್ಯೂ ಮಾಡೆಲ್ ಅಲ್ಲಿ, ಫ್ರಾಂಚೈಸಿ ಮಾಡೆಲ್ ಅಲ್ಲಿ ನಾವೊಂದು ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀವಿ. ಮತ್ತೆ ಎವರಿ ಇಂಡಿವಿಜುವಲ್ ಅಥವಾ ಒಂದು ಕುಟುಂಬಕ್ಕೆ ನಾವೊಂದು ಆಧಾರ ಸ್ತಂಭವಾಗಿ ನಮ್ಮ ಡಾಗ್ಸಿ ಆರ್ ಗೋಯಿಂಗ್ ಟು ಕನೆಕ್ಟ್ ಅಂಡ್ ಥ್ರೂ ಎಕ್ಸ್ಪರ್ಟ್ಸ್. ಒನ್ ಮೋರ್ ಇಂಪಾರ್ಟೆಂಟ್ ನಾನು ಹೇಳಲೇಬೇಕು, ನಮ್ಮದು ಮಾಸ್ಟರ್ ಫ್ರಾಂಚೈಸ್ ಕಾನ್ಸೆಪ್ಟ್ ಇದೆ. ಮಾಸ್ಟರ್ ಫ್ರಾಂಚೈಸ್ ಕಾನ್ಸೆಪ್ಟನ್ನು ಕೂಡ ಓಪನ್ ಮಾಡಿದ್ದೀವಿ. ಈಗ ಎಕ್ಸಾಂಪಲ್ ಯಾರಾದರೂ ಒಂದು ಡಿಸ್ಟಿಕ್ಕಲ್ಲಿ ಡಿಸ್ಟಿಕ್ ಹೆಡ್ ಆಗಿ ನಾವು ಅವ್ರಿಗೆ ಒಂದು 100 ಫ್ರಾಂಚೈಸ್ನ ಪರ್ಮಿಟ್ ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಸರ್, ನಾನೊಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಜೊತೆ ಬಂದರೆ ಮಾಸ್ಟರ್ ಫ್ರಾಂಚೈಸ್ ಕೊಡ್ತೀವಿ. ಇಡೀ ಡಿಸ್ಟಿಕ್ಕಿಗೆ ಹಿ ಈಸ್ ದ ಬಾಸ್.
ಸೊ ಯಾವ್ಯಾವ ಫ್ರಾಂಚೈಸಿ ಆ ಡಿಸ್ಟ್ರಿಕ್ಟ್ ಒಳಗಡೆ ಬರುತ್ತೆ So- ಇಟ್ ವಿಲ್ ಬಿ ಅಂಡರ್ ಹಿಸ್ ಕಂಟ್ರೋಲ್. ಎಸ್ ಅವರು ಅವ್ರಿಗೆ ಪ್ರಾಪರ್ ಟ್ರೈನಿಂಗ್ ಕೊಡೋದು, ಸಪೋರ್ಟ್ ಕೊಡೋದು, ಮತ್ತೆ ರೆಗ್ಯುಲರ್ ಆಗಿ ಅಸಿಸ್ಟೆನ್ಸ್ ಮಾಡುವಂಥದ್ದು, ಕ್ಯಾಂಪ್ಸ್ನ ಮಾಡುವಂಥದ್ದು, ಲೀಗಲ್ ಆ್ಯಂಡ್ ಡಾಕ್ಯುಮೆಂಟೇಷನ್ಸ್ ಬಗ್ಗೆ ಅವೇರ್ನೆಸ್ನ ಬೂಸ್ಟ್ ಮಾಡುವಂಥದ್ದು ಆ್ಯಂಡ್ ವಿಲ್ ಗೆಟ್ ಒಂದು ಒಳ್ಳೆ ಇನ್ಕಮ್ ಒಂದು CR ಅಲ್ಲೇ ಇರುತ್ತೆ. ಡಿಸ್ಟ್ರಿಕ್ಟ್ಸ್ ಯು ಆರ್ ಟಾಕಿಂಗ್ ಅಬೌಟ್ ಒನ್ ಫ್ರಾಂಚೈಸಿಗೆ 1,000 ಮೆಂಬರ್ ಬಂದ್ರೇನೆ 20 lakhs ಪ್ಲಸ್ ವಿ ವರ್ ಎಕ್ಸ್ಪೆಕ್ಟಿಂಗ್ ಡಿಸ್ಟ್ರಿಕ್ಟ್ ಲೆವೆಲ್ ಅಂದ್ರೆ ಇಟ್ಸ್ ಯೂಸ್. ಸೊ ಎಕ್ಸಾಕ್ಟ್ ನಂಬರ್ ಅದಕ್ಕಿಂತ ಒಂದು CR ಮೇಲೆನೆ ಪ್ರಾಜೆಕ್ಟ್ ಇರುತ್ತೆ, ಮಲ್ಟಿಪಲ್ CRs. ಮಲ್ಟಿಪಲ್ CR. ಯಾ ಆಫ್ ಕೋರ್ಸ್. ಏನಾದರೂ ಸ್ಪೆಸಿಫಿಕ್ ಮೆಂಬರ್ಶಿಪ್ ಐ ಮೀನ್ ಫ್ರಾಂಚೈಸಿ ಫೀಸ್ ಇದೆಯಾ ಈ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫ್ರಾಂಚೈಸಿ ತಗೋಬೇಕು ಅಂತ? ಇದೆ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಬಂದ್ರೆ ಅದೇ ಮಾಸ್ಟರ್ ಫ್ರಾಂಚೈಸ್ ಯಾರೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಉದ್ಯೋಗಾವಕಾಶ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಗೊಂದು 100 ಫ್ರಾಂಚೈಸನ್ನ ಪರ್ಮಿಟ್ ಮಾಡ್ತೀವಿ. ಸೊ ನೀವು ಇಡೀ ಒಂದು 100 ಫ್ರಾಂಚೈಸನ್ನ ಮೇಂಟೈನ್ ಮಾಡ್ಬೋದು, ಅವ್ರಿಗೆ ಒಂದು ಒಳ್ಳೆ ಇನ್ಕಮ್ ಮಾಡೆಲ್ಲ ಕ್ರಿಯೇಟ್ ಮಾಡ್ಬೋದು. ಎನಿವೇ ಯು ವಿಲ್ ಗೆಟ್ ಲಾಟ್ಸ್ ಆಫ್ ಬೆನಿಫಿಟ್ಸ್, ಒಂದು ಒಳ್ಳೆ ನಂಬರಲ್ಲಿ ಇರುತ್ತೆ. ಬನ್ನಿ ಒನ್ ಟು ಒನ್ ಡಿಸ್ಕಸ್ ಮಾಡಾದ್ಮೇಲೆ ಇದ್ರ ಮಾಡೆಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ದಿಸ್ ಇಸ್ ಫೈನ್ ಸರ್. ನಮ್ಮ ಇಂಡಿಯಾ ಲೆವೆಲ್ಗೆ ಮಾತಾಡಿದ್ವಿ, ಡಿಸ್ಟ್ರಿಕ್ಟ್ಸ್ ಲೋಕಲ್ ನಮ್ಮ ತಾಲೂಕು ಲೆವೆಲಲ್ಲೆಲ್ಲ ಫೈನ್, ಗಾಟ್ ಅ ಫೇರ್ ಐಡಿಯಾ. ಇದು ಹೌ ಆರ್ ವಿ ಕಾಂಪಿಟಿಂಗ್ ವಿತ್ ದ ಗ್ಲೋಬಲ್ ಲೆವೆಲಲ್ಲಿ ಅನ್ನೋದು ಒಂದು ಕ್ಯೂರಿಯಾಸಿಟಿ ನನಗೆ. ಆಸ್ ಆಫ್ ನೌ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದ NRI ಸರ್ವಿಸ್ ಅಂಡ್ ಅಕ್ರಾಸ್ ಕರ್ನಾಟಕ ಅಂಡ್ ಅಕ್ರಾಸ್ ಇಂಡಿಯಾ ಆಲ್ಸೋ. ಈಗ ಫ್ರಾಂಚೈಸ್ ಅಥವಾ ಔಟ್ಲೆಟ್ಸ್ ನಾವು ಅಕ್ರಾಸ್ ಕರ್ನಾಟಕ ಪ್ರೀ ಬುಕಿಂಗ್ ಓಪನ್ ಆಗಿದೆ. ವೆರಿ ಸೂನ್ ಬೇರೆ ಸ್ಟೇಟ್ಸ್ಗೆಲ್ಲ ನಾವು ಓಪನ್ ಮಾಡೋ ಪ್ಲಾನಲ್ಲಿ ಇದ್ದೀವಿ. ಅಪ್ಡೇಟ್ ಕೊಡ್ತೀವಿ ನಿಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚೆನ್ನಾಗಿ ಫ್ರಾಂಚೈಸಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ. NRI ಹೇಗೆ ವರ್ಕ್ ಆಗುತ್ತೆ, ನಮ್ಮ ಕಂಟ್ರಿ ಲೆವೆಲ್ ಹೆಂಗೆ ವರ್ಕ್ ಆಗುತ್ತೆ, ನಮ್ಮ ರೆಸಿಡೆನ್ಸಿಗೆ ಹೇಗೆ ವರ್ಕೌಟ್ ಆಗುತ್ತೆ, ಪಬ್ಲಿಕ್ಗೆ ಹೆಂಗೆ ವರ್ಕ್ ಆಗುತ್ತೆ, ಬಿಸ್ನೆಸ್ ಮಾಡೆಲ್ನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿಕೊಂಡು ಎಷ್ಟು ಇನ್ಕಮ್ ಮಾಡ್ಬೋದು, 60 to 90 days ಒಳಗಡೆ ಎಷ್ಟು ಡಬಲ್ ಮಾಡ್ಕೋಬೋದು ಅನ್ನೋದನ್ನ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದಾರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇಟ್ ವಾಸ್ ವೆರಿ ಮಚ್ ನೀಡೆಡ್. ಸಾಕಷ್ಟು ಕಾಲಗಳ ಹಿಂದೆ ನೀವು ತರಬೇಕಿತ್ತು ಈ ಆ್ಯಪನ್ನು. ಇಡೀ ದೇಶದ ಜನತೆ ಆನ್ ಬಿಹಾಫ್ ಆಫ್ ದೆಮ್ ಐ ವಾಂಟ್ ಟು ಥ್ಯಾಂಕ್ ಯು. ನಾನು ಮೊದಲನೇದಾಗಿ ಅನು ಅವ್ರಿಗೆ ಥ್ಯಾಂಕ್ ಯು, ಈ ವಂಡರ್ಫುಲ್ ಸಂದರ್ಶನ ನನ್ನ ಜೊತೆ ಮಾಡಿದ್ದಕ್ಕಾಗಿ. ಐ ಥಿಂಕ್ ತುಂಬ ಇನ್ಫಾರ್ಮೇಷನ್ಸ್ ಈ ಒಂದು ಸಂದರ್ಶನದಲ್ಲಿ ನೀಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಎಲ್ಲ ನಮ್ಮ ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ, ಒಳ್ಳೆಯದಾಗಲಿ. ಡಾಗ್ಸಿ ಫ್ರಾಂಚೈಸಿ ಪ್ರೀ ಬುಕಿಂಗ್ ಆಲ್ರೆಡಿ ಓಪನ್ ಆಗಿದೆ ಆ್ಯಂಡ್ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ. ದಿಸ್ ಇಸ್ ಅನು. ಟೇಕ್ ಕೇರ್. ಸಿ ಯು ಆಲ್. Doxy. Business and Documentation Tech.